ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, NMMS ಮ್ಯಾಟ್ 2025-26ನೇ ಸಾಲಿನ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ಮುಂದುವರೆದ ಭಾಗ. ಇಂದಿನ ವಿಡಿಯೋದಲ್ಲಿ 1ರಿಂದ 45 ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ 46ರಿಂದ 90 ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಸೂಚನೆಗಳು. ಪ್ರಶ್ನೆಗಳು 46ರಿಂದ 48. ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮರ್ಥ್ಯವನ್ನು ಪೂರ್ಣಗೊಳಿಸಿ. ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಬೇಕಾಗುತ್ತೆ. ಫಸ್ಟು 46ನೇ ಪ್ರಶ್ನೆ, 5:7 7 294. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 100. ಹೇಗೆ ಬಂತು ಅಂತ ನೋಡೋಣ. 46ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 5:7 294. 7 294 ಹೇಗೆ ಬಂತು ಅಂದರೆ 7ಅನ್ನು 7 ಕ್ಯೂಬ್ ಅಂತ ಬರೆದ್ರೆ 7 × 7 × 7 7 49 49 343. 343ರಲ್ಲಿ 7 49 1 49ನ್ನು ಕಳೆದ್ರೆ 294 ಬರುತ್ತೆ. ಇದೇ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡೋಣ. 5 ಇದೆ, 5 ಕ್ಯೂಬ್ ಅಂತ ಬರೋಣ. 5 × 5 × 5 5 25 25 125. 125ರಲ್ಲಿ 5 25 25ನ್ನು ಕಳಿಬೇಕು. ಎಷ್ಟು ಬರುತ್ತೆ? 100 ಬರುತ್ತೆ. ಹಾಗಾಗಿ 46ನೇ ಪ್ರಶ್ನೆಗೆ ಆಪ್ಷನ್ ಎ 100 ಸರಿಯಾದ ಉತ್ತರ ಆಗಿದೆ. 47ನೇ ಪ್ರಶ್ನೆ ಬರೋಣ. ಬೆಂಗಳೂರನ್ನು ಈ ರೀತಿ ಬರೆದ್ರೆ ದಾವಣಗೆರೆಯನ್ನು ಯಾವ ರೀತಿ ಬರೀಬಹುದು ಅಂತ. ಅದಕ್ಕೆ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಬೆಂಗಳೂರು. ಇದಕ್ಕೆ ನಂಬರ್ ಕೊಟ್ಟಿದ್ದೀನಿ 1ರಿಂದ 9. ಫಸ್ಟ್ ನಂಬರ್ 1 ಲಾಸ್ಟಿಗೆ ಬಂದಿದೆ, 2ನೇ ನಂಬರ್ ಹಾಗೇ ಇದೆ, 3 ಲಾಸ್ಟಿಗೆ ಬಂದಿದೆ, 4ನೇ ನಂಬರ್ ಹಾಗೇ ಇದೆ, 5 ಲಾಸ್ಟಿಗೆ ಬಂದಿದೆ, 6ನೇ ನಂಬರ್ ಹಾಗೇ ಇದೆ, 7 ಲಾಸ್ಟಿಗೆ ಬಂದಿದೆ, 8ನೇ ನಂಬರ್ ಹಾಗೇ ಇದೆ, 9 ಲಾಸ್ಟಿಗೆ ಬಂದಿದೆ. ಈ ರೀತಿ ಬರೀಬೇಕು. ಈ ರೀತಿ ಬರೆದಾಗ ನಮಗೆ ಈ ಕೋಡ್ ಬರುತ್ತೆ. ಹಾಗೆ ದಾವಣಗೆರೆನ ಹಾಗೆ ಬರೆಬೇಡ. ದಾವಣಗೆರೆಗೂ ನಂಬರ್ 1ರಿಂದ 9 ಕೊಡೋಣ. 1ಅನ್ನು ಲಾಸ್ಟಿಗೆ ಬರೆಯೋಣ, ಬಂದಿದೆ. 2 ಹಾಗೆ ಇಟ್ಕೋಬೇಕು, 3ನ ಲಾಸ್ಟಿಗೆ ಬರೆಯೋಣ, 4ನ್ನು ಹಾಗೆ ಇಟ್ಕೊಳ್ಳೋಣ, 5ನ ಲಾಸ್ಟಿಗೆ ಬರೆಯೋಣ, 6ನ ಹಾಗೆ ಇಟ್ಕೊಳ್ಳೋಣ, 7ನ ಲಾಸ್ಟಿಗೆ ಬರೆಯೋಣ, 8ನ ಹಾಗೆ ಇಟ್ಕೊಳ್ಳೋಣ, 9ನ ಲಾಸ್ಟಿಗೆ ಬರೆಯೋಣ. ಈ ರೀತಿ ಬರೆದಾಗ ದಾವಣಗೆರೆಗೆ ಈ ರೀತಿ ಒಂದು ಕೋಡ್ ಬರುತ್ತೆ. ಹಾಗಾಗಿ ಈ ಕೋಡ್ ಯಾವುದರಲ್ಲಿದೆ ಅಂದರೆ ಆಪ್ಷನ್ ಸಿ ಯಲ್ಲಿದೆ. 47ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 48ನೇ ಪ್ರಶ್ನೆ, RT ಅನುಪಾತ 9/4 ಸಮಾನುಪಾತ LN ಅನುಪಾತ ಡ್ಯಾಶ್ ಅಂತ ಇದೆ. ನಾವು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಬೇಕಾಗುತ್ತೆ. ಇಲ್ಲಿ ಈ ಆಯ್ಕೆಗಳನ್ನು ತಗೊಂಡು ಉತ್ತರವನ್ನು ಸೆಲೆಕ್ಟ್ ಮಾಡೋಣ. 9/4 ಅನ್ನೋದು ವರ್ಗ ಸಂಖ್ಯೆ, 3² ಇದು 2² ವರ್ಗ ಸಂಖ್ಯೆ ಇದೆ. ಇಲ್ಲಿ ವರ್ಗ ಸಂಖ್ಯೆಗಳು ಯಾವುದಿದೆ ಅಂತ ನೋಡೋಣ. 5/3 ಇದು ವರ್ಗ ಸಂಖ್ಯೆ ಅಲ್ಲ, 14/12 ಇದು ವರ್ಗ ಸಂಖ್ಯೆ ಅಲ್ಲ. ಇವೆರಡನ್ನ ಬಿಟ್ಬಿಡೋಣ. ಬಿ ಮತ್ತು ಡಿಗೆ ಬರೋದಾದರೆ 16/9 9/16 ಇವೆರಡು ವರ್ಗ ಸಂಖ್ಯೆಗಳು. ಹಾಗಾದರೆ ಆನ್ಸರ್ ಬಿನೂ ಆಗ್ಬೋದು, ಡಿನೂ ಆಗ್ಬೋದು. ಆದರೆ ಇಲ್ಲಿ ಆನ್ಸರ್ ಡಿ ಅಂತ ಇದೆ. ಹೇಗೆ ಅಂತ ನೋಡೋಣ. 9ಅನ್ನು 9 ಹಾಗೆ ಬರಿಬೋದು, 4ಅನ್ನು 4² 16 ಅಂತ ಬರಿಬೋದು. ಹಾಗಾಗಿ 9ಅನ್ನು ಹಾಗೆ ಇಟ್ಕೊಂಡಿದೆ 9 ಅಂತ, 4ಅನ್ನು 4² ಮಾಡಿದೆ 16 ಅಂತ ಬರ್ತಿದೆ. 9/4 ಅನ್ನೋದು 9/16ಗೆ ಏನಾಗುತ್ತೆ ಕಂಪ್ಯಾರಿಸನ್ ಮಾಡಲಾಗಿದೆ. 9 ಬರೆದಿದ್ದು 9 ಹಾಗೆ ಇಟ್ಕೊಂಡಿದೆ, 4ನ 4² ಅಂತ ಬರಿಬೋದು. ಆದರೆ 9ಅನ್ನು 16 ಅಂತ ಬರೆಯೋಕ್ಕಾಗಲ್ಲ, 4ಅನ್ನು 9 ಅಂತ ಬರೆಯೋಕ್ಕಾಗಲ್ಲ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 48ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. 49ರಿಂದ 51 ಪ್ರಶ್ನೆವರೆಗೆ, 49, 50, 51 3 ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪದವನ್ನು ಸಂಕೇತ ಬಳಸಿ ಬರೆಯಲಾಗಿದೆ. ಅದೇ ರೀತಿ ಇನ್ನೊಂದು ಪದದ ಸಂಕೇತವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಕಂಡುಹಿಡಿಯಿರಿ ಅಂತ ಇದೆ. 1ನೇ ಪ್ರಶ್ನೆ ಅದು 49ನೇ ಪ್ರಶ್ನೆ. ಪ್ರೆಸಿಡೆಂಟನ್ನು ಈ ರೀತಿ ಬರೆದಿದ್ದಾರೆ ಎಂದು ಸಂಕೇತಿಸಿದರೆ ಮಿನಿಸ್ಟರ್ಸ್ ಅನ್ನು ಈ ರೀತಿ ಸಂಕೇತಿಸಬಹುದು. ಇದಕ್ಕೆ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಹೇಗೆ ಬಂದಿದೆ ಅಂತ ನೋಡೋಣ ಇವಾಗ.
ಸೊ ಇಲ್ಲಿ ಪ್ರೆಸಿಡೆಂಟಿಗೆ ನಾನು ನಂಬರ್ ಕೊಟ್ಬಿಟ್ಟಿದ್ದೀನಿ. ಹೇಗೆ ನಂಬರ್ ಕೊಟ್ಟಿದ್ದೀನಿ ಅಂದರೆ ಆಲ್ಫಾಬೆಟ್ ಇದೆಯಲ್ಲ, ಇಲ್ಲಿ ಆಲ್ಫಾಬೆಟ್ಟಿಗೆ A to Z 1ರಿಂದ 16 ಫಾರ್ವರ್ಡ್ ನಂಬರ್ ಇದೆ ಮತ್ತು ಬ್ಯಾಕ್ವರ್ಡ್ ನಂಬರ್ ಇದೆ. ಸೊ ಇಲ್ಲಿ ಎರಡು ಅಪ್ಲೈ ಆಗುತ್ತೆ. ಸೊ ಫಸ್ಟು ಪ್ರೆಸಿಡೆಂಟ್ ಪಿಗೆ ನಂಬರ್ ಎಷ್ಟು? 16. ಫಾರ್ವರ್ಡಿಂದ ನಂಬರ್ ಕೊಡ್ಕೊಂತ ಬರೋಣ. ಪಿಗೆ ನಂಬರ್ 16, ಒಂದು ಲೆಟ್ರ್ ಬಿಟ್ಬಿಡೋಣ. ಈಗೆ ನಂಬರ್ 5, ಫಾರ್ವರ್ಡಿಂದ 5, ಒಂದು ಲೆಟ್ರ್ ಬಿಡಿ. ಐಗೆ 9, ನೆಕ್ಸ್ಟ್ ಒಂದು ಲೆಟ್ರ್ ಬಿಡಿ. ಇಗೆ 5, ಒಂದು ಲೆಟ್ರ್ ಬಿಡಿ. ಟಿಗೆ 20, ಫಾರ್ವರ್ಡಿಂದ ಈ ನಂಬರ್ ಬರುತ್ತೆ. ಸೊ ನಂಬರ್ನ ಕೊಟ್ವಿ. ಸೊ ಈಗ ಆರ್ಗೆ ಐ, ಎಸ್ಗೆ ಹೆಚ್ಚು, ಡಿಗೆ ಡಬ್ಲು, ಎನ್ಗೆ ಎಮ್ ಹೆಂಗೆ ಬಂತು ಅಂತ ನೋಡೋಣ. ಸೊ 6 ಫಾರ್ವರ್ಡಿಂದ ನಂಬರ್ ಎಷ್ಟು ಅಂತ ನೋಡೋಣ. 6 ಫಾರ್ವರ್ಡಿಂದ ನಂಬರು 18. ಸೊ ಬ್ಯಾಕ್ವರ್ಡಿಂದ ನಂಬರ್ 18 ಯಾವುದು? ಬ್ಯಾಕ್ವರ್ಡಿಂದ ನಂಬರ್ 18 ಐ. ಹಾಗಾಗಿ 6 ಜಾಗದಲ್ಲಿ ಐ ಬರ್ತಿದೆ. ಸೊ ಎಸ್ ಫಾರ್ವರ್ಡಿಂದ ನಂಬರ್ ಎಷ್ಟು? 19. ಬ್ಯಾಕ್ವರ್ಡಿಂದ ನಂಬರ್ ಯಾವುದು? 19 ಹೆಚ್. ಸೊ ಎಸ್ ಜಾಗದಲ್ಲಿ ಹೆಚ್ ಬರ್ತಿದೆ. ಹಾಗೆ ಡಿ ಫಾರ್ವರ್ಡಿಂದ 4. ಡಿ ಫಾರ್ವರ್ಡಿಂದ 4ನೇ ನಂಬರು. ಬ್ಯಾಕ್ವರ್ಡಿಂದ 4ನೇ ನಂಬರ್ ಯಾವುದು? ಡಬ್ಲು. ಸೊ ಡಿ ಜಾಗದಲ್ಲಿ ಡಬ್ಲನ್ನ ಬರ್ತಿದೆ. ಸೊ ಫಾರ್ವರ್ಡಿಂದ ಎನ್ನು ಎಷ್ಟನೇ ನಂಬರು? ಫಾರ್ವರ್ಡಿಂದ ಎನ್ನು 14. ಬ್ಯಾಕ್ವರ್ಡಿಂದ ಯಾವುದು? 14 ನಂಬರು ಎಮ್ಮು. ಸೊ ಎಮ್ನ ಬರ್ತಿದೆ. ಸೊ ಇದನ್ನು ಫಸ್ಟ್ ಬರ್ಕೋಬೇಕು. ಸೊ ಫಾರ್ವರ್ಡಿಂದ ಒಂದೊಂದು ಲೆಟ್ರಿಗೆ ಫಸ್ಟ್ ಲೆಟ್ರು ಮತ್ತು ಥರ್ಡ್ ಲೆಟ್ರು, ಫಿಫ್ತ್ ಲೆಟ್ರಿಗೆ ಫಾರ್ವರ್ಡಿಂದ ನಂಬರ್ ಕೊಡಬೇಕು. ನೆಕ್ಸ್ಟು ಸೆಕೆಂಡ್ ಲೆಟ್ರಿಗೆ ಏನು ಮಾಡಬೇಕು? ಬ್ಯಾಕ್ವರ್ಡು ಮತ್ತು ಫಾರ್ವರ್ಡ್ ಇರ್ತಕ್ಕಂಥ ನಂಬರ್ನ ಕಂಪ್ಯಾರಿಸನ್ ಮಾಡಿ ಈ ಲೆಟರ್ಸನ್ನು ಬರೀಬೇಕು. ಇದೆಲ್ಲ ಆದಮೇಲೆ ಈ ಅಷ್ಟು ನಂಬರ್ಸು ಮತ್ತು ಲೆಟರ್ಸನ್ನು ರಿವರ್ಸಾಗಿ ಬರೀಬೇಕು. ಬರ್ತಿದೆ ನೋಡಿ. ಸೊ 20 ಎಮ್, 5 ಡಬ್ಲು, 9 5 ಹೆಚ್, ಐ 16 ಇದೆಲ್ಲದನ್ನು ರಿವರ್ಸಾಗಿ ಬರೆದಿದೆ. ಸೊ ಇದು ಆನ್ಸರ್. ಹಾಗೆ ಮಿನಿಸ್ಟರ್ಸ್ನೂ ಹಾಗೆ ಬರೀಬೇಕು. ಸೊ ಮಿನಿಸ್ಟರ್ಸ್ಗೆ ಫಸ್ಟ್ ನಂಬರ್ ಕೊಟ್ಕೊಂಡು ಫಾರ್ವರ್ಡಿಂದ ಎಮ್ ಅಂದರೆ 13, ಎನ್ನಿಗೆ 14, ಎಸ್ಗೆ 19, ಈಗ 5, ಎಸ್ಗೆ 19 ಫಾರ್ವರ್ಡ್ ನಂಬರು. ಈಗ ಐಗೆ ಲೆಟ್ರ್ ಯಾವ್ದು ಬಂದಿತ್ತು? ಆಲ್ರೆಡಿ ಐಗೆ 6 ಬಂದಿದೆ, ಬರೆದ್ಬಿಡೋಣ 6. ಸೊ ಮತ್ತೆ ಐಗೆ 6 ಬರುತ್ತೆ. ಟಿಗೆ ಜಿ. ಟಿಗೆ ಜಿ ಅಂದರೆ ಫಾರ್ವರ್ಡಿಂದ ಟಿ ಎಷ್ಟೇ ನಂಬರ್ ಇದೆ? 20. ಬ್ಯಾಕ್ವರ್ಡಿಂದ ಟಿ 20 ನಂಬರ್ ಯಾವುದು? ಜಿ. ಸೊ ಟಿ ಜಾಗದಲ್ಲಿ ಜಿ ಹಾಕಬೇಕು. ಸೇಮ್ ಆರ್ ಮತ್ತು ಐ ಎ ಬರುತ್ತೆ. ಸೊ ಇದನ್ನು ಇಷ್ಟು ಬರೆದಾದ್ಮೇಲೆ ಇದಿಷ್ಟನ್ನು ರಿವರ್ಸಲ್ಲಿ ಬರೀಬೇಕು. ಮೇಲಿರೋ ಲೆಟರ್ಸ್ ಎಲ್ಲ ಇಲ್ಲ ಡಿಂಕಲ್ಲಿ ಬರೆದಿರೋದನ್ನ ರಿವರ್ಸಲ್ಲಿ ಬರೀಬೇಕು. ಸೊ ರಿವರ್ಸಲ್ಲಿ ಬರೆದಿದೆ. ಸೊ ರಿವರ್ಸಲ್ಲಿ ಬರೆದಾಗ ನಮಗೆ ಆಪ್ಷನ್ ಡಿ ಬರುತ್ತೆ. ಹಾಗಾಗಿ 49ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಸೊ ಇದನ್ನು ಬರೀಬೇಕು ಅಂದರೆ ಈ ಚಾರ್ಟು ತುಂಬ ಯೂಸ್ ಆಗುತ್ತೆ. ಸೊ ಇದನ್ನ ಹಾಕ್ಕೊಂಡು ನೀವು ಮಾಡಬೇಕಾಗುತ್ತೆ. 50ನೇ ಕ್ವಶನ್. ಕಾರ್ಬನ್ ಅನ್ನು 212 ಎಂದು ಸಂಕೇತಿಸಿದರೆ ಆಕ್ಸಿಜನನ್ನು ಈ ರೀತಿ ಸಂಕೇತಿಸಬಹುದು. ಉತ್ತರ 360. ಆಪ್ಷನ್ ಸಿ ಬರುತ್ತೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಕಾರ್ಬನ್ನಿಗೆ ಲೆಟ್ರಿಗೆ ಪ್ರತಿಯೊಂದು ಲೆಟ್ರಿಗೆ ನಂಬರ್ ಕೊಡೋಣ. ಸಿ ಅಂದರೆ 3 ಆಲ್ಫಾಬೆಟ್ ವೈಸು, ಎ ಅಂದರೆ 1, ಆರ್ ಅಂದರೆ 18, ಬಿ ಅಂದರೆ 2, ಓ ಅಂದರೆ ಎನ್ 15, ಎನ್ ಅಂದರೆ 14. ಇವಷ್ಟು ನಂಬರ್ಸ್ನ ಕೂಡಿಸ್ಬೇಕು. ಕೂಡಿಸಿದಾಗ 53 ಬರುತ್ತೆ. 53ಅನ್ನು 4ರಿಂದ ಗುಣಿಸಿ 212 ಬರುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ಆಕ್ಸಿಜನ್ಗೆ. ಓ ಅಂದರೆ 15, ಎಕ್ಸ್ ಅಂದರೆ 24, ವೈ ಅಂದರೆ 25, ಜಿ ಅಂದರೆ 7, ಇ ಅಂದರೆ 5, ಎನ್ ಅಂದರೆ 14. ಸೊ ಇವಷ್ಟು ನಂಬರ್ಸ್ನ ಕೂಡಿಸಿ 90 ಬರುತ್ತೆ. 90ಅನ್ನು 4ರಿಂದ ಗುಣಿಸಿ 360 ಬರುತ್ತೆ. ಹಾಗಾಗಿ 50ನೇ ಪ್ರಶ್ನೆಗೆ ಆಪ್ಷನ್ ಸಿ 360 ಈಸ್ ದ ರೈಟ್ ಆನ್ಸರ್. 51ನೇ ಪ್ರಶ್ನೆ. ಫ್ರೂಟ್ಸನ್ನು DOQ ಎಂದು ಸಂಕೇತಿಸಿದರೆ ಗ್ರೇಪ್ಸನ್ನು ಈ ರೀತಿ ಸಂಕೇತಿಸಬಹುದು. ಆನ್ಸರು ಆಪ್ಷನ್ ಎ EOWRHW. ಇದು ಆನ್ಸರ್. ಹೇಗೆ ಬಂತು ಆನ್ಸರ್ ಅಂತ ನೋಡೋಣ. ನೋಡಿ, ಫ್ರೂಟ್ಸ್ ಅನ್ನು ಈ ರೀತಿ ಸಂಕೇತ ಮಾಡಿ ಬರೆದಿದ್ದಾರೆ. ಸೊ ಎಫ್ನ ಹಿಂದ್ಗಡೆ 2 ಅಕ್ಷರ ಹೋದರೆ ಡಿ ಸಿಗುತ್ತೆ -2, ಆರ್ನ ಹಿಂದ್ಗಡೆ 3 ಅಕ್ಷರ ಹೋದರೆ ಓ ಸಿಗುತ್ತೆ, ಯುನ ಹಿಂದ್ಗಡೆ -4 ಅಕ್ಷರ ಹೋದರೆ ಕ್ಯೂ ಸಿಗುತ್ತೆ, ಐನ ಮುಂದ್ಗಡೆ +2 ಹೋಗಬೇಕು ಕೆ ಸಿಗುತ್ತೆ, ಟಿನ ಮುಂದ್ಗಡೆ +3 ಹೋಗಬೇಕು ಡಬ್ಲ್ಯೂ ಸಿಗುತ್ತೆ, ಎಸ್ನ ಮುಂದ್ಗಡೆ +4 ಹೋಗಬೇಕು ಡಬ್ಲ್ಯೂ ಸಿಗುತ್ತೆ. ಸೇಮ್ ಮೆಥಡ್ನ ಇಲ್ಲಿ ಗ್ರೇಪ್ಸಿಗೆ ಅಪ್ಲೈ ಮಾಡಬೇಕು. ಜಿನ ಹಿಂದ್ಗಡೆ 2 ಲೆಟ್ರ್ ಹೋದರೆ ಇ, ಆರ್ನ ಹಿಂದ್ಗಡೆ 3 ಲೆಟ್ರ್ ಓ, ಎನ ಹಿಂದ್ಗಡೆ 4 ಲೆಟ್ರ್ ಹೋದರೆ ಡಬ್ಲ್ಯೂ, ಪಿನ ಮುಂದ್ಗಡೆ 2 ಲೆಟ್ರ್ ಹೋಗಿ ಆರ್, ಇನ ಮುಂದ್ಗಡೆ 3 ಲೆಟ್ರ್ ಹೋಗಿ ಹೆಚ್, ಎಸ್ನ ಮುಂದ್ಗಡೆ 4 ಲೆಟ್ರ್ ಹೋಗಿ ಡಬ್ಲ್ಯೂ. ಸೊ EOWRHW ಈಸ್ ದ ಆನ್ಸರ್. 51ಕ್ಕೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೂಚನೆಗಳು. ಪ್ರಶ್ನೆಗಳು 52ರಿಂದ 54. 3 ಪ್ರಶ್ನೆ ಇದೆ. ಕೆಳಗಿನ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ. ಕೊಟ್ಟಿರುವ ಆಯ್ಕೆಗಳಿಂದ ಮುಂದಿನ ಚಿತ್ರವನ್ನು ಆರಿಸಿ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ.
ಸೊ ಇಲ್ಲಿ 2 ಲೈನ್ಸ್ ಇದೆ, ಒಂದು ಯಾರೋ ಮಾರ್ಕ್ ಇದೆ, ಒಂದು ಡಾಟೆಡ್ ಯಾರೋ ಲೈನ್ ಇದೆ. ಸೊ ಈ ಲೈನು ಫಸ್ಟ್ ಬಾಕ್ಸಲ್ಲಿದೆ. ಸೆಕೆಂಡ್ ಬಾಕ್ಸಿಗೆ ಏನಾಗಿದೆ, ಒಂದು ಲೈನ್ ಹೆಚ್ಚಿಗೆ ಬಂದಿದೆ. ಈ ಯಾರೋ ಮಾರ್ಕು ರಿವರ್ಸ್ ಆಗಿದೆ. ಓಕೆ, ರಿವರ್ಸ್ ಆಗಿದೆ. ಸೊ ಇದಕ್ಕೆ ಆಪೋಸಿಟಾಗಿ ಒಂದು ಎಕ್ಸ್ಟ್ರಾ ಯಾರೋ ಮಾರ್ಕನ್ನು ಸೇರಿಸಿದ್ದಾರೆ. ಓಕೆ, ನೆಕ್ಸ್ಟ್ ಇದು ರಿವರ್ಸ್ ಆಗಿದೆ. ಈ ಚಿತ್ರದಲ್ಲಿ ಇಲ್ಲಿರೋ ಚಿತ್ರ ಹೀಗಾಗಿದೆ. ಈಗ ಈ ಚಿತ್ರ ಏನಾಗುತ್ತೆ, ಸೊ ಇದು ಯಾರೋ ಮಾರ್ಕು ರಿವರ್ಸ್ ಆಗಿದೆ. ಇದರ ಆಪೋಸಿಟ್ ಒಂದು ಯಾರೋ ಮಾರ್ಕನ್ನು ಇದರ ಆಪೋಸಿಟ್ ಬರೀಬೇಕು, ರಿವರ್ಸಾಗಿ ಯಾರೋ ಮಾರ್ಕು. ಇನ್ನೊಂದು ಯಾರೋ ಮಾರ್ಕನ್ನು ಸೇರಿಸ್ಬೇಕು. ಸೊ ಸೇರಿಸಿದೆ. ಇದು ಸೇರಿಸಿದ ಮೇಲೆ ಇದನ್ನು ರಿವರ್ಸ್ ಬರೀಬೇಕು. ಹೀಗಿದೆ, ಇದು ರಿವರ್ಸ್ ಬಂದಿದೆ. ಹಾಗಾದರೆ ಇಲ್ಲೇನು ಬರುತ್ತೆ, ಸೊ ಇದನ್ನ ರಿವರ್ಸ್ ಬರೀಬೇಕು. ಸೊ ರಿವರ್ಸ್ ಅಂದರೆ ಈ ಕಡೆ ಯಾರೋ ಮಾರ್ಕ್ ಬರಬೇಕು. ಇಲ್ಲಿದೆ, ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ. ಅಂದರೆ ಸಿ ಉತ್ತರ ಅಲ್ಲ, ಸಿ ಬಿಟ್ಬಿಡಿ. ಇನ್ನು ಎ ಬಿ ಡಿನ ಅಬ್ಸರ್ವ್ ಮಾಡೋಣ. ನೆಕ್ಸ್ಟು ಇದು ರಿವರ್ಸ್ ಬಂದರೆ ಇದು ರಿವರ್ಸ್ ಬರಬೇಕು. ಅಂದರೆ ಈ ಕಡೆ ಯಾರೋ ಮಾರ್ಕ್ ಇರಬೇಕು. ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಮೂರಲ್ಲೂ ಇದೆ. ನೆಕ್ಸ್ಟ್ ಈ ಕಡೆ ಯಾರೋ ಮಾರ್ಕ್ ಬಂತಂದರೆ ಇದು ಈ ಕಡೆ ಯಾರೋ ಮಾರ್ಕ್ ಬರಬೇಕು. ಮೂರನೇದು ಈ ಕಡೆ ಡೈರೆಕ್ಷನಾಗಿ ಇರಬೇಕು. ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಮೂರಲ್ಲೂ ಇದೆ. ಓಕೆ, ಸೊ ಈ ಕಡೆ ಡೈರೆಕ್ಷನ್ ಬಂದಮೇಲೆ ನೆಕ್ಸ್ಟ್ ಇದ್ರ ಆಪೋಸಿಟಾಗಿ ಒಂದು ಯಾರೋ ಮಾರ್ಕ್ ಬರಬೇಕು. ಸೊ ಈ ಕಡೆ ಡೈರೆಕ್ಷನಾಗಿ ಒಂದು ಬಂದರೆ ಹಿಂಗೆ ಈ ಡೈರೆಕ್ಷನಲ್ಲಿ ಒಂದು ಬರಬೇಕು. ಯಾವುದಿದೆ, ಸೊ ಈ ಡೈರೆಕ್ಷನಲ್ಲಿ ಇದು ಇದೆ, ಆದರೆ ಇಲ್ಲಿಲ್ಲ. ಈ ಕಡೆ ಡೈರೆಕ್ಷನಾಗಿದೆ, ಇಲ್ಲ, ಡಿ ಉತ್ತರ ಅಲ್ಲ. ಸೊ ಇಲ್ಲಿದೆ ಎ. ಹಾಗಾದರೆ ಎ ಮತ್ತು ಬಿನ ಕಂಪ್ಯಾರಿಸನ್ ಮಾಡೋಣ. ಸೊ ಎ ಮತ್ತು ಬಿನ ನೋಡೋಣ. ಸೊ ಇದು ಈ ಡಾಟ್ ಈ ಕಡೆ ಇದೆಯಲ್ಲ, ಅದು ರಿವರ್ಸ್ ಈ ಕಡೆ ಬರಬೇಕು. ಸೊ ಇಲ್ಲಿ ಈ ಕಡೆ ಬಂದಿದೆ ಅಂದರೆ ಬಿ ಎಲ್ ಬಂದಿದೆ, ಎ ಎಲ್ ಬಂದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಹಾಗಾದರೆ 52ನೇ ಪ್ರಶ್ನೆಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 53ನೇ ಪ್ರಶ್ನೆ ಬರೋಣ. ಸೊ ಫಸ್ಟು ಜೀರೋಗೆ ಬರೋಣ. ಜೀರೋ ಇಲ್ಲಿದೆ, ಇಲ್ಲಿಂದ ಈ ಬಾಕ್ಸಿಗೆ ಬಂದಿದೆ, ಈ ಬಾಕ್ಸಿಂದ ಈ ಬಾಕ್ಸಿಗೆ ಬಂದಿದೆ. ನೆಕ್ಸ್ಟು ಇಲ್ಲಿ ಕೆಳಗೆ ಜೀರೋ ಬರಬೇಕು. ಈ ಬಾಕ್ಸಲ್ಲಿ ಕೆಳಗೆ ಜೀರೋ ಯಾವುದರಲ್ಲಿದೆ ನೋಡಿ, ಇದರಲ್ಲಿಲ್ಲ. ಆಪ್ಷನ್ ಎ ಉತ್ತರ ಅಲ್ಲ. ಸೊ ಬಿ ಸಿ ಡಿ ಮೂರಲ್ಲಿದೆ ಕೆಳಗೆ ಜೀರೋ. ಬಿ ಸಿ ಡಿ ಮೂರಲ್ಲಿದೆ. ಸೊ ಮೂರನ್ನು ಅಬ್ಸರ್ವ್ ಮಾಡಿದಾಯ್ತು. ಇವಾಗ ಯಾರೋ ಮಾರ್ಕ್ ನೋಡೋಣ. ಯಾರೋ ಮಾರ್ಕ್ ಇಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಹಿಂಗೆ ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿಗೆ ಬಂದಿದೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಅಲ್ಲಿಂದ ಈ ಕಡೆ ಸೈಡಿಗೆ ಬರಬೇಕು ಯಾರೋ ಮಾರ್ಕ್. ಸೊ ಈ ಕಡೆ ಸೈಡ್ ಯಾರೋ ಮಾರ್ಕ್ ಯಾವುದಕ್ಕಿದೆ, ಸೊ ಬಿಗಿಲ್ಲ. ಹಾಗಾಗಿ ಬಿ ಆನ್ಸರ್ ಅಲ್ಲ. ಸೊ ಡಿಗಿದೆ ಮತ್ತು ಎಗಿದೆ. ಎ ಮತ್ತು ಡಿನ ಅಬ್ಸರ್ವ್ ಮಾಡೋಣ ಈಗ. ಸೊ ಯಾರೋ ಮಾರ್ಕ್ ಮುಗೀತು. ಈಕ್ವಲ್ ಬರೋಣ. ಈಸ್ ಈಕ್ವಲ್ ಟು ಇಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಬಂತು, ಅಲ್ಲಿಂದ ಇಲ್ಲಿಗೆ ಬಂತು, ಈಗಿದು ಇಲ್ಲಿಗೆ ಬರಬೇಕು. ಇಲ್ಲಿ ಯಾವುದರಲ್ಲಿದೆ, ರೈಟ್, ಎದಲ್ಲೂ ಇದೆ, ಡಿ ಯಲ್ಲೂ ಇದೆ. ಸೊ ಎ ಮತ್ತು ಡಿ ಯಲ್ಲಿದೆ. ನೆಕ್ಸ್ಟ್ ನೋಡೋಣ. ಪ್ಲಸ್ ಇಲ್ಲಿಂದ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಇಲ್ಲಿಗೆ ಪ್ಲಸ್ ಬರಬೇಕು. ಸೊ ಇಲ್ಲಿಗೆ ಪ್ಲಸ್ ಯಾವುದರಲ್ಲಿದೆ, ಸೊ ಇದಲ್ಲ ಅಂತ ಆಗಿದೆ. ಎ ಮತ್ತು ಡಿ ಯಲ್ಲಿ ಪ್ಲಸ್ಸು ಇಲ್ಲಿರಬೇಕು, ಈ ಪ್ಲೇಸಲ್ಲಿ ಇರಬೇಕು. ಸೊ ಇಲ್ಲಿದೆ, ಡಿ ಯಲ್ಲಿದೆ, ಎ ಯಲ್ಲಿ ಇಲ್ಲ. ಸೊ ಹಾಗಾಗಿ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 54ನೇ ಚಿತ್ರಕ್ಕೆ ಬರೋಣ. ಟ್ರಯಾಂಗಲ್ ಇದೆ, ಮೇಲೊಂದು ಯಾರೋ ಮಾರ್ಕ್ ಇದೆ, ಒಂದು ಸರ್ಕಲ್ ಇದೆ. ಸೊ ಟ್ರಯಾಂಗಲ್ ಇರೋದನ್ನ ಸ್ಕ್ವಯರ್ ಮಾಡಿದ್ದಾರೆ, ಒಂದು ಬಾಹು ಹೆಚ್ಚಾಗಿದೆ. ಸೊ ಈ ಡೈರೆಕ್ಷನ್ ಇರ್ತಕ್ಕಂಥ ಯಾರೋ ಮಾರ್ಕು ಈ ಕಡೆ ಬಂದಿದೆ. ಸೊ ಇಲ್ಲಿರ್ತಕ್ಕಂಥ ಡಾಟು ಶೇಡೆಡ್ ಡಾಟ್ ಆಗಿದೆ, ಈ ಎಡ್ಜಿಗೆ ಬಂದಿದೆ. ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡೋಣ. 3 ಇರೋದು 4 ಆಗಿದೆ, ಹಾಗಾದರೆ 5 ಇರೋದು 6 ಆಗುತ್ತೆ. ಸೊ 6 ಬಾಹುಗಳು ಇರ್ತಕ್ಕಂಥ ಆಕೃತಿ ಎ ಬಿ ಸಿ ಯಲ್ಲಿದೆ, ಡಿ ಯಲ್ಲಿಲ್ಲ. ಡಿನ ಉತ್ತರ, ಡಿ ಉತ್ತರ ಅಲ್ಲ. ಸೊ ಎ ಬಿ ಸಿ 3ಅನ್ನು ನೋಡೋಣ. ಆಮೇಲೆ ಈ ಡಾಟ್ ಇದೆಯಲ್ಲ, ಶೇಡೆಡ್ ಡಾಟ್ ಆಗಬೇಕು. ಇಲ್ಲಿರೋದು ಇಲ್ಲಿಗೆ ಬರಬೇಕು ನೋಡಿ. ಸೊ ಇಲ್ಲಿರೋದು ಇಲ್ಲಿಗೆ ಬಂದಿದೆ ಅಂದಮೇಲೆ ಇಲ್ಲಿರೋದು ಇಲ್ಲಿಗೆ ಬಂದಿರಬೇಕು, ಶೇಡ್ ಆಗಿರಬೇಕು. ಸೊ ಇಲ್ಲಿ ಬಂದು ಶೇಡ್ ಆಗಿರ್ಬೇಕು. ಯಾವುದರಲ್ಲಿದೆ, ಸೊ ಬಿ ಯಲ್ಲಿಲ್ಲ, ಹಾಗಾಗಿ ಬಿ ಉತ್ತರ ಅಲ್ಲ. ಎ ಮತ್ತು ಸಿ ಯಲ್ಲಿ ಶೇಡ್ ಆಗಿದೆ, ಎ ಮತ್ತು ಸಿ ಯಲ್ಲಿ. ಹಾಗಾದರೆ ಎ ಮತ್ತು ಸಿಯನ್ನು ಕನ್ಫರ್ಮ್ ಮಾಡ್ಕೋಬೇಕು ಇವಾಗ. ಈಗ ಯಾರೋ ಮಾರ್ಕ್ ಇಲ್ಲಿದೆ, ಸೊ ಈ ಯಾರೋ ಮಾರ್ಕು ಇಲ್ಲಿಗೆ ಬಂತು ಅಂದಮೇಲೆ ಈ ಯಾರೋ ಮಾರ್ಕ್ ಇಲ್ಲಿಗೆ ಬರಬೇಕು, ಈ ಸೈಡ್ ಯಾರೋ ಮಾರ್ಕ್ ಇರಬೇಕು, ಅಪ್ವರ್ಡ್ ಡೈರೆಕ್ಷನಾಗಿ ಇರಬೇಕು. ಯಾರೋ ಮಾರ್ಕ್ ಅಪ್ವರ್ಡ್ ಡೈರೆಕ್ಷನ್ ಇದೆ, ಡೌನ್ವರ್ಡ್ ಇದೆ, ಇದು ಅಪ್ವರ್ಡ್ ಇದೆ. ಸೊ ಹಾಗಾಗಿ 54ಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೂಚನೆಗಳು, ಪ್ರಶ್ನೆಗಳು 55ರಿಂದ 57. 3 ಪ್ರಶ್ನೆ. ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ.
55ನೇ ಪ್ರಶ್ನೆ 5 32 4 9 ಕ್ವಶನ್ ಮಾರ್ಕ್ 3 7 46 6 ಇದಕ್ಕೆ ಇಲ್ಲಿ ಬಿಟ್ಟಿರ್ತಕ್ಕಂಥ ಸಂಖ್ಯೆ ಯಾವುದು ಅಂದರೆ ಆಪ್ಷನ್ ಸಿ 45. ಹೇಗೆ 45 ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ 5 9 7 ಬರ್ತಿದೆ. 5 9 7 ಬರುತ್ತೆ. ಪ್ರತಿಯೊಂದು ಅಂಕೆಯನ್ನು 4ರಿಂದ ಗುಣಿಸಿದೆ. 5 ನಕಲ್ 20, 9 ನಕಲ್ 36, 7 ನಕಲ್ 28. ಫಸ್ಟ್ ಲೈನ್ ಕಾಲಮಲ್ಲಿರೋದನ್ನ. ಈಗ ಥರ್ಡ್ ಕಾಲಮ್ 4 3 6 ಇದನ್ನು ತಗೊಂಡಿದೆ. ಪ್ರತಿಯೊಂದು ನಂಬರ್ನ 3ಯಿಂದ ಗುಣಾಕಾರ ಮಾಡಿದೆ. 4 3 12, 3 3 9, 6 3 18. ಫಸ್ಟ್ ಕಾಲಮು ಲಾಸ್ಟ್ ಕಾಲಮ್. ಫಸ್ಟ್ ಕಾಲಮ್ 4ರಿಂದ, ಲಾಸ್ಟ್ ಕಾಲಮ್ನ 3ರಿಂದ ಗುಣಿಸಿದೆ. ಬಂದಿರತಕ್ಕಂಥ ಗುಣಲಬ್ಧಗಳನ್ನು ಈ ಕಡೆ ಕೂಡಿಸ್ಬೇಕು. 20 + 12 32 ಬಂದಿದೆ ಮಧ್ಯದ್ದು. ಇಲ್ಲಿ 28 + 18 46 ಬಂದಿದೆ ಮಧ್ಯ ಸಂಖ್ಯೆ. ಹಾಗೆ 36 + 9 ಕೂಡಿಸಿ 45 ಬರುತ್ತೆ. ಸೊ ಕ್ವಶನ್ ಮಾರ್ಕಲ್ಲಿ ಉತ್ತರ ಎಷ್ಟು ಬರುತ್ತೆ? 45 ಬರುತ್ತೆ. ಸೊ 55ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. 56ನೇ ಪ್ರಶ್ನೆ ಬರೋಣ. 13 ಕ್ವಶನ್ ಮಾರ್ಕ್ 343, 16 12 512, 9 7 125 ಎಲ್ಲ ಇಲ್ಲಿ ಘನ ಸಂಖ್ಯೆಗಳಿದ್ದಾವೆ. ನೋಡೋಣ ಯಾವ ರೀತಿ ಉತ್ತರ ಬರುತ್ತೆ ಅಂತ. 56ಕ್ಕೆ ಆಪ್ಷನ್ ಸಿ 10. ಹೇಗೆ ಬರುತ್ತೆ 10 ಅಂತ ನೋಡೋಣ. ಸೊ ಇಲ್ಲಿ ಸೆಕೆಂಡ್ ಲೈನ್ ತೊಗೊಂಡಿನಿ. ರೋ 16 12 512, 16 12 512. 16ರಲ್ಲಿ 4 ಕಳೆರಿ 12 ಬರುತ್ತೆ. 12ರಲ್ಲಿ 4 ಕಳೆರಿ 8 ಬರುತ್ತೆ. 16ರಲ್ಲಿ 4 ಕಳೆದ್ರೆ 12, 12ರಲ್ಲಿ 4 ಕಳೆದ್ರೆ 8, 8ನ್ನು 8 ಕ್ಯೂಬ್ ಮಾಡಬೇಕು. 512 ಬರುತ್ತೆ. 16ರಲ್ಲಿ 4 ಹೋದರೆ 12, 12ರಲ್ಲಿ 4 ಹೋದರೆ 8, 8ನ್ನು 8 ಕ್ಯೂಬ್ ಮಾಡಿದರೆ 512 ಬರುತ್ತೆ. ಸೊ ಇಲ್ಲಿ ಅದೇ 9ರಲ್ಲಿ 2 ಕಳೆರಿ 7, 7ರಲ್ಲಿ 2 ಕಳೆರಿ 5, 5ನ್ನು 5 ಕ್ಯೂಬ್ ಮಾಡಿ 125 ಬರುತ್ತೆ. ಸೊ ಇದನ್ನು ಸೇಮ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ 13 ಇದೆ. 13ರಲ್ಲಿ 3 ಕಳೆರಿ 10, 13ರಲ್ಲಿ 3 ಕಳೆರಿ 10, 10ರಲ್ಲಿ 3 ಕಳೆರಿ 7, 7 ಕ್ಯೂಬ್ ಅಂದರೆ 343. ಸೊ ಹಾಗಾಗಿ ಇದಕ್ಕೆ ಉತ್ತರ ಕ್ವಶನ್ ಮಾರ್ಕಲ್ಲಿ ಎಷ್ಟು ಬರುತ್ತೆ ಅಂದರೆ 10 ಬರುತ್ತೆ. ಆಪ್ಷನ್ ಸಿ 10 ಸರಿಯಾದ ಉತ್ತರ. 57ನೇ ಪ್ರಶ್ನೆ 12 5 21, 9 16 25, 6 ಕ್ವಶನ್ ಮಾರ್ಕ್ 19. ಉತ್ತರ ಆಪ್ಷನ್ ಎ 15. ಹೇಗೆ ಬಂತು ನೋಡೋಣ. ನೋಡಿ, ಫಸ್ಟ್ ರೋದಲ್ಲಿ 12 ಮತ್ತು 21 ಕೂಡಿಸಿದೆ, ಮಧ್ಯದನ್ನ ಕಳೆದಿದೆ. 12 21 33, 33ರಲ್ಲಿ 5 ಕಳೀರಿ 28 ಬರುತ್ತೆ ಫಸ್ಟ್ ಲೈನ್. ಇನ್ನು ಸೆಕೆಂಡ್ ಲೈನು 9 25 ಕೂಡಿಸಿ ಅದರಲ್ಲಿ ಮಧ್ಯೆ ಇರತಕ್ಕಂಥ ನಂಬರ್ನ ಕಳೀರಿ 16 ಬರುತ್ತೆ. ಸೊ 16 ಮಧ್ಯ ನಂಬರ್ 16. 9 25 ಕೊಡಿದ್ರೆ 34, 34ರಲ್ಲಿ 16 ಕಳೀರಿ 18 ಬರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ 28ರಿಂದ 18ಗೆ 10 ಡಿಫ್ರೆನ್ಸ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಲೈನು 10 ಡಿಫ್ರೆನ್ಸ್ ಹಾಕಬೇಕು. ಅಂದರೆ 28 18 ಅಂದರೆ ಇಲ್ಲಿ 10 ಬರಬೇಕು. ದಟ್ ಮೀನ್ಸ್ 6 ಮತ್ತು 19 ಕೂಡಿಸ್ಬೇಕು. ಇಲ್ಲಿ ಯಾವ ಸಂಖ್ಯೆನ ಕಳಿಬೇಕು ಗೊತ್ತಿಲ್ಲ. ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರಬೇಕು? ಡಿಫ್ರೆನ್ಸ್ 10 ಬರಬೇಕು. ಸೊ 10. ಸೊ 6 19 ಕೊಡಿದ್ರೆ 25 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 10. 25 ಪ್ಲಸ್ 10 ಈ ಕಡೆ ಬಂದರೆ -10, ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್. 25ರಲ್ಲಿ 10 ಹೋದರೆ 15. ಎಕ್ಸ್ ಇಸ್ ಈಕ್ವಲ್ ಟು 15. ಈ ಜಾಗದಲ್ಲಿ ಎಷ್ಟಿರಬೇಕು? 15 ಇರಬೇಕು. ಆನ್ಸರು ಆಪ್ಷನ್ ಎ 15. 57ನೇ ಪ್ರಶ್ನೆಗೆ ಆಪ್ಷನ್ ಎ 15 ಸರಿಯಾದ ಉತ್ತರ ಆಗಿದೆ. ಸೂಚನೆಗಳು 58ರಿಂದ 60. ಈ ಕೆಳಗಿನ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ. ಕೊಟ್ಟಿರುವ ಪರ್ಯಾಯಗಳಿಂದ ಮುಂದೆ ಬರುವ ಚಿತ್ರವನ್ನು ಆಯ್ಕೆ ಮಾಡಿ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಸೊ ಮುಂದೆ ಯಾವ ಸರಣಿ ಬರುತ್ತೆ ಅಂತ ನೋಡಬೇಕು. ಫಸ್ಟ್ ಒಂದು ಲೈನು ಡಾಟೆಡ್ ಶೇಡೆಡ್ ಡಾಟ್ ಇದೆ. ನೆಕ್ಸ್ಟ್ ಶೇಡೆಡ್ ಡಾಟಿಗೆ ಒಂದು ಎಂಟಿ ಸರ್ಕಲ್ ಇದೆ, ಅದಕ್ಕೆ ಒಂದು ಲೈನನ್ನು ಕೂಡಿಸಿದ್ದಾರೆ. ಥರ್ಡ್ ಲೈನಿಗೆ ಫಸ್ಟ್ ಲೈನು, ಸೆಕೆಂಡ್ ಲೈನ್ದು ಶೇಡೆಡ್ ಡಾಟು, ಎಂಟಿ ಡಾಟು, ಆಮೇಲೆ ಶೇಡೆಡ್ ಡಾಟು, ಆಮೇಲೆ ಈ ಲೈನ್ ಇದೆ. ನೆಕ್ಸ್ಟು ಏನು ಬರಬೇಕು? ಶೇಡ್ ಆದಮೇಲೆ ಎಂಟಿ ಬಂದಿದೆ, ಆಮೇಲೆ ಶೇಡ್ ಆಗಿದೆ. ಶೇಡ್ ಆದ್ಮೇಲೆ ಮತ್ತೆ ಎಂಟಿ ಬರಬೇಕು. ಸೊ ಇಲ್ಲಿ ಎಂಟಿ ಬರಬೇಕು. ಯಾವುದರಲ್ಲಿದೆ ಅಂತ ನೋಡೋಣ. ಶೇಡ್ ಆಗಿದೆ, ಎಂಟಿ ಬಂದಿದೆ, ಶೇಡ್ ಆಗಿದೆ, ಎಂಟಿ ಬರಬೇಕು. ಇಲ್ಲಿ ಬಂದಿದೆ.
ಎಲ್ಲಿ ಬಂದಿದೆ. ಸೊ ಇಲ್ಲಿ ಶೇಡ್ ಆಗಿದೆ, ಎಂಟಿ ಬಂದಿದೆ, ಶೇಡ್ ಆಗಿದೆ, ಎಂಟಿ ಬಂದಿಲ್ಲ, ಬಿ ಉತ್ತರ ಅಲ್ಲ. ಶೇಡ್ ಆಗಿದೆ, ಎಂಟಿ ಬಂದಿದೆ, ಶೇಡ್ ಆಗಿದೆ, ಎಂಟಿ ಬಂದಿದೆ, ಇದು ಮೇಲೆ ಬಂದಿದೆ, ನೋಡೋಣ. ಸಿ ಎಲ್ಲಿದೆ. ಡಿ ಶೇಡ್ ಆಗಿದೆ, ಎಂಟಿ ಬಂದಿದೆ, ಶೇಡ್ ಆಗಿದೆ, ಎಂಟಿ ಬಂದಿದೆ. ಸೊ ಬಂದ ಮೇಲೆ ಏನಾಗಬೇಕು, ಒಂದು ಎಂಟಿ ಬಂದ ಮೇಲೆ ಒಂದು ಲೈನ್ ಮೇಲೆ ಬರಬೇಕು. ನೋಡಿ, ಎಂಟಿ ಬಂದಮೇಲೆ ಒಂದು ಲೈನ್ ಮೇಲೆ ಬಂದಿದ್ದೀವ, ಶೇಡ್ ಆದಮೇಲೂ ಸಹ ಒಂದು ಲೈನ್ ಮೇಲೆ ಶೇಡ್ ಆದಮೇಲೆ ಲೈನು ಪಕ್ಕ ಬರುತ್ತೆ, ಎಂಟಿ ಆದಮೇಲೆ ಒಂದು ಲೈನು ಮೇಲೆ ಬರುತ್ತೆ. ನೋಡಿ, ಎಂಟಿ ಆದಮೇಲೆ ಒಂದು ಲೈನ್ ಮೇಲೆ, ಶೇಡ್ ಆದಮೇಲೆ ಒಂದು ಲೈನು ಪಕ್ಕ ಬರಬೇಕು. ಹಾಗಾದರೆ ಎಂಟಿ ಆದಮೇಲೆ ಒಂದು ಲೈನ್ ಮೇಲೆ ಇಲ್ಲೇ ಬಂದಿದೆ, ಆದರೆ ಇಲ್ಲಿ ಕೆಳಗೆ ಬಂದಿದೆ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ ಸರಿಯಾದ ಉತ್ತರ. 59ನೇ ಪ್ರಶ್ನೆ ನೋಡೋಣ. ಚಿತ್ರವನ್ನು ನೋಡ್ತಾ ಹೋಗೋಣ. ಫಸ್ಟು ಇಲ್ಲೊಂದು ರೈಟ್ ಮಾರ್ಕಿಂದ ಬಂದ್ಬಿಡೋಣ. ರೈಟ್ ಮಾರ್ಕು ಇಲ್ಲಿದೆ. ಸೆಕೆಂಡ್ ಬಾಕ್ಸಲ್ಲಿ ಒಂದು ಬಾಕ್ಸ್ ಬಿಟ್ಟು ಇಲ್ಲಿಗೆ ಬಂದಿದೆ. ನೋಡಿ, ರೈಟ್ ಮಾರ್ಕ್ ಇಲ್ಲಿದೆ, ಈ ಬಾಕ್ಸ್ ಬಿಟ್ಟು ಇಲ್ಲಿಗೆ ಬಂದಿದೆ. ಥರ್ಡ್ ಲೈನಲ್ಲಿ ಈ ಬಾಕ್ಸ್ ಬಿಟ್ಟು ಇಲ್ಲಿಗೆ ಬಂದಿದೆ. ನೆಕ್ಸ್ಟು ಈ ಬಾಕ್ಸ್ ಬಿಟ್ಟು ಇಲ್ಲಿಗೆ ಬರಬೇಕು ರೈಟ್ ಮಾರ್ಕ್. ರೈಟ್ ಮಾರ್ಕ್ ಈ ಜಾಗದಲ್ಲಿ ಎಲ್ಲಿದೆ, ಯಾವುದ್ರಲ್ಲಿದೆ ನೋಡೋಣ. ಒಂದರಲ್ಲಿಲ್ಲ, ಎ ಇಲ್ಲ, ಸೊ ಎ ಉತ್ತರ ಅಲ್ಲ. ಸಿ ಯಲ್ಲಿಲ್ಲ, ಸಿ ಉತ್ತರ ಅಲ್ಲ. ಬಿ ಮತ್ತು ಡಿ ಯಲ್ಲಿದೆ. ಸೊ ರೈಟ್ ಮಾರ್ಕ್ ಬಿ ಮತ್ತು ಡಿ ಯಲ್ಲಿದೆ. ಬಿ ಮತ್ತು ಡಿನ ನಾವು ಕಂಪ್ಯಾರಿಸನ್ ಮಾಡೋಣ ಇವಾಗ. ಸೊ ರೈಟ್ ಮಾರ್ಕ್ನ ತಗೊಂಡ್ವಿ. ನೆಕ್ಸ್ಟು ಈಗ ಡಾಟ್ ತಗೊಳ್ಳೋಣ. ಸರ್ಕಲ್ ಇದೆ, ಇಲ್ಲಿ ಎಂಟಿ ಸರ್ಕಲ್ ಇದೆ. ಸೊ ಇಲ್ಲಿ 1, 2 ಬಾಕ್ಸ್ ಆದಮೇಲೆ ಇಲ್ಲಿ ಶೇಡೆಡ್ ಸರ್ಕಲ್ ಆಗಿದೆ. ನೋಡಿ, ಇಲ್ಲಿರ್ತಕ್ಕಂಥ ಸರ್ಕಲ್ಲು ಇಲ್ಲಿಗೆ ಬಂದು 2 ಬಾಕ್ಸ್ ಬಿಟ್ಟು ಇಲ್ಲಿಗೆ ಶೇಡ್ ಆಗಿದೆ. ನೆಕ್ಸ್ಟು 2 ಬಾಕ್ಸ್ ಬಿಟ್ಟು ಇಲ್ಲಿಗೆ ಎಂಟಿ ಆಗುತ್ತೆ, ಎಂಟಿ ಬಂದಿದೆ. ನೆಕ್ಸ್ಟು 2 ಬಾಕ್ಸ್ ಬಿಟ್ಟು ಇಲ್ಲಿಗೆ ಶೇಡೆಡ್ ಆಗಬೇಕು. ಈ ಬಾಕ್ಸಲ್ಲಿ ಶೇಡೆಡ್ ಸರ್ಕಲ್ ಎಲ್ಲಿದೆ ಅದನ್ನು ನೋಡೋಣ. ಈ ಬಾಕ್ಸಲ್ಲಿ ಶೇಡೆಡ್ ಸರ್ಕಲ್ ಡಿ ಎಲ್ಲಿದೆ, ಹಾಗೆ ಎ ಎಲ್ಲಿದೆ. ಸೊ ಎ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನಮಗೆ, ಇದು ನೋಡೋಕೆ ಹೋಗೋದು ಅವಶ್ಯಕತೆ ಇಲ್ಲ. ಬಿ ಮತ್ತು ಡಿ ಕಂಪ್ಯಾರಿಸನ್ ಮಾಡೋದ್ರಿಂದ ಸೊ ನಮಗೆ ಆನ್ಸರ್ ಸಿಕ್ಬಿಡ್ತು. ಸೊ ಡಿ ಈಸ್ ದ ರೈಟ್ ಆನ್ಸರ್. 59ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 60ನೇ ಪ್ರಶ್ನೆ ಬರೋಣ. ಇವೆರಡಿಗೂ ಕಂಪ್ಯಾರಿಸನ್ ಮಾಡಿಬಿಡೋಣ. ಫಸ್ಟು ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ಸ್ಕ್ವಯರ್ ಇದೆ, ಪೆಂಟಗಾನ್ ಇದೆ, ಹೆಕ್ಸಾಗಾನ್ ಇದೆ. ಫಸ್ಟು ಈ ಸರ್ಕಲ್ಲು ಒಳಗಿರೋದು ಹೊರಗೆ ಬಂದುಬಿಟ್ಟಿದೆ, ದೊಡ್ಡದಾಗಿದೆ. ಓಕೆ, ಟ್ರಯಾಂಗಲ್ ಇದೆ, ಇದು ರಿವರ್ಸಾಗಿ ಬರ್ತಿದ್ದಾರೆ. ಸರ್ಕಲ್ ಒಳಗಿರೋದು ಹೊರಗೆ ಬಂದಿದೆ, ಟ್ರಯಾಂಗಲ್ನ ರಿವರ್ಸ್ ಬರೆದಿದ್ದಾರೆ. ಸ್ಕ್ವೇರ್ ಹೆಂಗೆ ಇದೆ ಹಾಗೇ ಇದೆ. ಪೆಂಟಗಾನ್ ಪಂಚಭುಜಾಕೃತಿನ ರಿವರ್ಸ್ ಬರ್ದಾರೆ. ಹೆಕ್ಸಾಗಾನ್ ಹೆಂಗೆ ಇದೆ ಹಾಗೆ ಬರೆದಿದ್ದಾರೆ. ಸೊ ಈ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಚಿತ್ರಕ್ಕೆ ಯಾವ್ದು ಬರುತ್ತೆ ಅಂತ ನೋಡೋಣ. ಸೊ ಒಳಗೇನಿದೆ, ಸ್ಕ್ವಯರ್ ಇದೆ, ಇದು ಹೊರಗೆ ಬರಬೇಕು. ಸ್ಕ್ವೇರ್ ಎಲ್ಲದರಲ್ಲೂ ಹೊರಗೆ ಬಂದುಬಿಟ್ಟಿದೆ ಸ್ಕ್ವೇರ್, ರೈಟ್. ಹೊರಗೆ ಬಂದಮೇಲೆ ನೆಕ್ಸ್ಟು ಇಲ್ಲಿ ಪೆಂಟಗಾನ್ ಪಂಚಭುಜಾಕೃತಿ ಇದೆ, ಇದು ರಿವರ್ಸ್ ಆಗಿರಬೇಕು. ಪಂಚಭುಜಾಕೃತಿ ರಿವರ್ಸಲ್ಲಿ ಯಾವುದ್ರಾಗಿದೆ, ಸ್ಕ್ವಯರ್ ಬಂದಿದೆ. ರಿವರ್ಸಲ್ಲಿ ಪಂಚಭುಜಾಕೃತಿ ಎದಲ್ಲಿದೆ, ಬಿದಾಗಿಲ್ಲ, ಬಿಟ್ಬಿಡಿ ಬಿನ. ಡಿದಲ್ಲಿದೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಸೊ ಬಿದಲ್ಲಿಲ್ಲ, ಬಿನ ಬಿಟ್ಬಿಡಿ. ಈಗ ಎ ಸಿ, ಸೊ ಇಲ್ಲಿ ರಿವರ್ಸ್ ಇಲ್ಲ, ಸಿದಲ್ಲೂ ಇಲ್ಲ. ಸೊ ಬಿ ಮತ್ತು ಸಿ ಉತ್ತರ ಅಲ್ಲ. ಎ ಮತ್ತು ಡಿನ ನಾವು ಕಂಪ್ಯಾರಿಸನ್ ಮಾಡಬೇಕೀಗ, ಎ ಮತ್ತು ಡಿ. ಸೊ ಪೆಂಟಗಾನ್ನ ರಿವರ್ಸ್ ಬರೆದ್ರೆ ಹೆಕ್ಸಾಗಾನ್ ಹೇಗಿದೆ ಹಾಗೆ ಬರಿಬೇಕು. ಹೆಕ್ಸಾಗಾನ್ ಹೇಗಿದೆ ಹಾಗೆ ಬರೆದಿದೆ, ಇಲ್ಲೂ ಹಾಗೆ ಬರೆದಿದೆ. ಹೆಕ್ಸಾಗಾನ್ ಹೇಗಿದೆ ಹಾಗೆ ಬರೆದ್ಮೇಲೆ ಸರ್ಕಲ್ ಇದೆ, ಸರ್ಕಲ್ನ ಹಾಗೆ ಬರೆದೀವಿ. ನೆಕ್ಸ್ಟು ಇಲ್ಲಿರೋದೇನು, ಸರ್ಕಲ್ ಹಾಗೆ ಬರೆದ್ಮೇಲೆ ಟ್ರಯಾಂಗಲ್ನ ರಿವರ್ಸ್ ಬರಿಬೇಕು. ಟ್ರಯಾಂಗಲ್ಲು ರಿವರ್ಸ್. ಸೊ ಇಲ್ಲಿ ಸ್ಟ್ರೈಟ್ ಇದೆ ಟ್ರಯಾಂಗಲ್ಲು, ಈ ಟ್ರಯಾಂಗಲ್ನ ರಿವರ್ಸ್ ಬರಿಬೇಕು. ಸೊ ಬರೆದಾಗ ಉತ್ತರ ಯಾವ್ದು ಬರುತ್ತೆ, ಆಪ್ಷನ್ ಎ. 60ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಚಿತ್ರದಲ್ಲಿ ಯಾವ್ದು ಹೆಂಗಿದೆ ಹಾಗೆ ಬರಿಬೇಕು, ಯಾವುದನ್ನ ರಿವರ್ಸ್ ಮಾಡಿದ್ರೆ ಅದನ್ನ ರಿವರ್ಸ್ ಮಾಡಬೇಕು ಅಷ್ಟೇ. ದಟ್ಸ್ ಆಲ್. 61ನೇ ಪ್ರಶ್ನೆ. ಒಂದು ದಿನದ ಅವಧಿಯಲ್ಲಿ ಎಷ್ಟು ಬಾರಿ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನವು 180 ಡಿಗ್ರಿ ಆಗಿರುತ್ತದೆ? ಒಂದು ದಿನಕ್ಕೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರುತ್ತದೆ ಅಂದರೆ 22 ಬಾರಿ ಆಗಿರುತ್ತೆ. ಇದು ನೆನ್ಪಿಟ್ಕೋಬೇಕು, 22 ಬಾರಿ ಆಗಿರುತ್ತದೆ. ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ. ಒಂದು ದಿನಕ್ಕೆ ಎಷ್ಟು ಸರಿ ಬರುತ್ತೆ, 22 ಸರಿ ಬರುತ್ತೆ. 62ನೇದು.
ಕನ್ನಡಿಯಲ್ಲಿ ನೋಡಿದಾಗ ಈ ಗಡಿಯಾರದ ಪ್ರತಿಬಿಂಬವು 3 ಗಂಟೆ 25 ನಿಮಿಷ ರ ವೇಳೆಯನ್ನು ತೋರಿಸುತ್ತದೆ ಎಂಬುದನ್ನು ಈ ಕೆಳಗಿನ ಚಿತ್ರ ತೋರಿಸುತ್ತದೆ. ಆದರೆ ಗಡಿಯಾರದಲ್ಲಿನ ನಿಜವಾದ ಸಮಯ ಕನ್ನಡಿಯಲ್ಲಿ ಈಗ ತೋರಿಸ್ತಾ ಇದೆ, ಗಡಿಯಾರದಲ್ಲಿ ಎಷ್ಟಾಗಿರುತ್ತೆ? ಸೊ ಇದನ್ನ ಆಪೋಸಿಟ್ ಬರ್ಕೋಬೇಕು, ಅದರ ಬದಲು ಈ ಪಾಯಿಂಟು ಗಂಟೆಯ ಮುಳ್ಳು ಇಲ್ಲಿಗೆ ಬರುತ್ತೆ 8 ಮತ್ತು 9 ನಡುವೆ. ಸೊ ನಿಮಿಷದ ಮುಳ್ಳು ಇಲ್ಲಿಗೆ ಬರುತ್ತೆ. ಸೊ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ 25 ಅಂದರೆ ಇಲ್ಲಿ 35 ಇಲ್ಲಿಗೆ ಬರುತ್ತೆ. ಸೊ 8 ಮತ್ತು 9 ನಡುವಿರಿಂದ 8 ಗಂಟೆ 35 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಎ, 8 ಗಂಟೆ 35 ನಿಮಿಷ. ಸೊ 63ನೇ ಪ್ರಶ್ನೆ, 3 ಗಂಟೆ ಮತ್ತು 4 ಗಂಟೆಗಳ ನಡುವಿನ ಯಾವ ಸಮಯದಲ್ಲಿ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರುತ್ತದೆ? 3 ಗಂಟೆ ಮತ್ತು 4 ಗಂಟೆಗಳ ನಡುವಿನ ಯಾವ ಸಮಯದಲ್ಲಿ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. 3 ಗಂಟೆ 49.11 ನಿಮಿಷ. ಹೇಗೆ ಬರುತ್ತೆ? ಇದಕ್ಕೊಂದು ಫಾರ್ಮುಲಾ ಇದೆ, ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ನೋಡೋಣ. ಸೊ 30 ಇಂಟು ಹೆಚ್ ಮೈನಸ್ 11/2 ಇಂಟು ಎಮ್ ಈಸ್ ಈಕ್ವಲ್ ಟು ಮೈನಸ್ 180 ಡಿಗ್ರಿ. ಹೆಚ್ ಅಂದರೆ ಗಂಟೆ, ಎಮ್ ಅಂದರೆ ನಿಮಿಷ. ಇದು ಫಾರ್ಮುಲಾ. ಸೊ ಎಷ್ಟು? 3 ಗಂಟೆ ಮತ್ತು 4 ಗಂಟೆ ಅಂತಿದೆ. 3 ಗಂಟೆ ತೊಗೊಳ್ಳೋಣ. 30 ಇಂಟು 3 ಮೈನಸ್ 11/2. ಸೊ ಮಿನಿಟ್ಸ್ ನಿಮಿಷಗಳನ್ನು ಹಾಗೆ ಬರ್ತಿದೆ, ಈಸ್ ಈಕ್ವಲ್ ಟು ಮೈನಸ್ 180 ಡಿಗ್ರಿ. 33 90 ಮೈನಸ್ 11/2 ಮಿನಿಟ್ಸ್ ಈಸ್ ಈಕ್ವಲ್ ಟು ಮೈನಸ್ 180. ಇದನ್ನು ಹಾಗೆ ಬರ್ತೀನಿ, ಮೈನಸ್ 180 ಹಂಗೆ ಇದೆ. ಪ್ಲಸ್ 90 ಕಡೆ ಬಂದರೆ ಮೈನಸ್ 90 ಆಗುತ್ತೆ. ಇದು ಹಾಗೇ ಇದೆ. ಇವೆರಡು ಕೂಡಿಸಿ ಮೈನಸ್ 270 ಆಗುತ್ತೆ. ಎಮ್ ಈಸ್ ಈಕ್ವಲ್ ಟು 270 ಇಂಟು 11/2 ಈ ಕಡೆ ಬಂದರೆ 2/11 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 540/11 ಆಗುತ್ತೆ. ಸೊ ಮಿನಿಟ್ಸ್ ಎಷ್ಟಾಗುತ್ತೆ? ಇದನ್ನು ಬಾಗಿಸಿದ್ರೆ 540 11ರಿಂದ ಬಾಗಿಸಿದ್ರೆ 49.11 ಬರುತ್ತೆ. ಇದು ನಿಮಿಷ. ಅಂದರೆ 3 ಗಂಟೆ 49.11 ನಿಮಿಷಕ್ಕೆ 3 ಗಂಟೆ ಮತ್ತು 4 ಗಂಟೆಗಳ ನಡುವೆ 180 ಡಿಗ್ರಿ ಕೋನ ಉಂಟಾಗುತ್ತೆ ಈ ಟೈಮಲ್ಲಿ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೂಚನೆಗಳು. ಪ್ರಶ್ನೆಗಳು 64ರಿಂದ 66. ಕೆಳಗಿನ ಪ್ರಶ್ನೆಗಳು ಪಿರಮಿಡ್ ವಿನ್ಯಾಸದಲ್ಲಿ ಜೋಡಿಸಿರುವ ಸಂಖ್ಯೆಗಳನ್ನು ಮತ್ತು ಅಕ್ಷರಗಳನ್ನು ಆಧರಿಸಿವೆ. ಈ ಜೋಡಣೆಯನ್ನು ಗಮನಿಸಿ ಕೊಟ್ಟಿರುವ ಸಾಮ್ಯತೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. ಸೊ ಇದು ಪಿರಮಿಡ್ಡು. ನಾನು ಮಾರ್ಕ್ ಮಾಡಿದ್ದೀನಿ ಆನ್ಸರ್ನ. ಸೊ ಹೇಗೆ ಬಂತು ಅಂತ ಪಿರಮಿಡ್ ನೋಡ್ಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ. ಸೊ 64ನೇ ಪ್ರಶ್ನೆ, 8n21 ಅನುಪಾತ 14:6:23 ಸಮಾನುಪಾತ ಕ್ವಶನ್ ಮಾರ್ಕ್ ಅನುಪಾತ J13Q ಇದೆ. ಸೊ 8n31 8n31 ನೋಡಿ 21 8n21 ಹಿಂಗೆ ಸೀರಿಯಲಾಗಿ ಬಂದಿದೆ. 8n21 ಇದಕ್ಕೆ 14r23 ಇದೆ. ಸೊ 14r23 ಇದು ಹೇಗೆ ಬಂದಿದೆ? ಒಂದು ಲೆಟರು 8n21 7 ಆದಮೇಲೆ ಪಕ್ಕದ್ದು, ಇಲ್ಲಿ 15 ಆದಮೇಲೆ ಪಕ್ಕದ್ದು 14r23. J13Q ಇದೆ. J13Q ಇದಕ್ಕೆ ಆಪೋಸಿಟಾಗಿ ಲಾಸ್ಟ್ ಎಂಡ್ ಆಗ್ಬೇಕದಕ್ಕೆ ಡಿ, ಜೆಗೆ D19O. ಸೊ J13Q ಅಂದರೆ ಇಲ್ಲಿ ಆಪೋಸಿಟ್ ಏನಿದೆ D9O. ಸೊ ಆನ್ಸರು D9O. 64ಕ್ಕೆ ಆಪ್ಷನ್ ಬಿ. ಅರ್ಥ ಆಯ್ತಾ ಹೆಂಗೆ ಬಂತು ಅಂತ? ನೆಕ್ಸ್ಟ್ 65ಕ್ಕೆ ಬರೋಣ. 3GF14 ನೋಡಿ 3GF14 ಇಲ್ಲಿ ಬಂದಿದೆ ನೋಡೋಣ ಆಮೇಲೆ. G1211H. ಸೊ 3GH ಇಂದ ಇಲ್ಲಿಂದ ತಗೊಂಡ್ರೆ G1211H. ಇಲ್ಲಿಂದ 3GF ಜಿಯಿಂದ ಸ್ಟಾರ್ಟ್ ಮಾಡಿದರೆ G1211H. ಸೊ E109F ನೋಡೋಣ. ಸೊ ನೋಡಿ E109F ಇದೆ. ಸೊ ಇಲ್ಲಿ 10ಇಂದನೂ ತಗೋಬೇಕು. 10PO11 ಈ ನೋಡಿ E109F 10ಇಂದ ಸ್ಟಾರ್ಟ್ ಮಾಡಿ 10PO11. ಸೊ 10PO11. ಸೊ 65ಕ್ಕೆ ಆಪ್ಷನ್ ಎ. ಇದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ 65ಕ್ಕೆ. ಯಾಕೆ ಗ್ರೇಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನು ಮಿಸ್ಟೇಕ್ ಆಗಿದೆ ಅಂದರೆ ಸೊ EGF4 ಆಗಬೇಕು. EGF4 ಆಗಬೇಕು. 14 ಆಗಿದೆ.
ಸೊ ದಟ್ ಈಸ್ ವೈ ದಿಸ್ ಕ್ವಶನ್ ಗಾಟ್ ಗ್ರೇಸ್. ನೆಕ್ಸ್ಟ್ ಬರೋಣ. 66 EN 2018ಗೆ IR 2426 ಇದೆ. 29NLಗೆ ಏನು ಬರುತ್ತೆ? ಸೊ ಇದು ನೋಡೋಣ. EN 2018ಗೆ, ಸೊ EN 2018, ಇ ಆದಮೇಲೆ ಒಂದು ಲೆಟ್ರ್ ಗ್ಯಾಪು, ಆಮೇಲೆ ಎನ್ನು, ಆಮೇಲೆ 20, ಒಂದು ಸಂಖ್ಯೆ ಗ್ಯಾಪು 18. ಅದಕ್ಕೆ IR 2426 ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಒಂದು ಲೆಟ್ರಿಗೆ ಒಂದು ಗ್ಯಾಪು IR 24, ಒಂದು ಲೆಟ್ರ್ ಗ್ಯಾಪು 26. ಕ್ಲಿಯರ್ ಆಯಿತಾ? ಈಗಿರೋದು 29NL ಇದೆ ನೋಡಿ. 2 ಇಲ್ಲಿದೆ, 9 N L. 2 ಆದಮೇಲೆ ಒಂದು ಲೆಟ್ರ್ ಗ್ಯಾಪು 9, ಆಮೇಲೆ ಎನ್ನು, ಒಂದು ಲೆಟ್ರ್ ಗ್ಯಾಪು ಎಲ್. ಇದನ್ನೇ ಅಬ್ಸರ್ವ್ ಮಾಡಿ. ಇಲ್ಲಿ 2 ಇದೆ ಅಂದರೆ ಈ ಲಾಸ್ಟ್ 6 ತೊಗೋಬೇಕು, ಒಂದು ಲೆಟ್ರ್ ಗ್ಯಾಪು. 6 ಆದಮೇಲೆ 13, 6, ಒಂದು ಲೆಟ್ರ್ ಗ್ಯಾಪು ಟಿ. 6, 13, 6 ಟಿ. 6, 13, 6 ಟಿ ಬರ್ತೈತಿ. ಎಷ್ಟಕ್ಕೆ? 66ಕ್ಕೆ. ಸೊ 66ಕ್ಕೆ ಆಪ್ಷನ್ ಸಿ 6, 13, 6 ಟಿ ಈಸ್ ದ ರೈಟ್ ಆನ್ಸರ್. ಸೊ 67ನೇ ಪ್ರಶ್ನೆ, ಸೂಚನೆಗಳು 67ರಿಂದ 69. ಈ ಕೆಳಗಿನ ಮಾಹಿತಿಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 6 ವಿದ್ಯಾರ್ಥಿಗಳು ರಹೀಮಾ, ಶಂಕರ್, ಅನಾಮಿಕಾ, ಪರ್ಣಿಕಾ, ಮಹಿಮಾ ಮತ್ತು ನೆಲ್ವಿನ್ ವೃತ್ತಾಕಾರವಾಗಿ ವೃತ್ತದ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಹೇಗೆ ಕುಂತಿದ್ದಾರೆ ಅಂತ ನಾವು ಬರಿಬೇಕಾಗುತ್ತೆ. ಫಸ್ಟು, ಅನಾಮಿಕಾಳು ಪರ್ಣಿಕಾಳ ಎಡಭಾಗಕ್ಕೆ ಕುಳಿತಿದ್ದಾಳೆ. ಮಹಿಮಾಳು ಅನಾಮಿಕಾ ಮತ್ತು ನೆಲ್ವಿನ್ನರ ಮಧ್ಯದಲ್ಲಿ ಕುಳಿತಿದ್ದಾಳೆ. ರಹೀಂ ಎಂಬುವವರು ಪರ್ಣಿಕಾ ಮತ್ತು ಶಂಕರ್ ಮಧ್ಯದಲ್ಲಿ ಕುಳಿತಿದ್ದಾನೆ. ಸೊ ಇದನ್ನು ನಾವು ಸರ್ಕಲ್ ಹಾಕಿ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಇದಕ್ಕೆ ಉತ್ತರನ ಬರಿಬೋದು. ಹೇಗೆ ಸರ್ಕಲ್ ಹಾಕಿ ಬರ್ಕೋಬೇಕು ಅಂತ ನೋಡೋಣ. ನಾವು ವೃತ್ತ ಬರ್ಕೊಂಡಿನಿ. ವೃತ್ತನ ಅಲ್ಲಿ ಕ್ವಶನ್ ಏನಿದೆ ಅಂದರೆ ಕೇಂದ್ರಕ್ಕೆ, ವೃತ್ತದ ಕೇಂದ್ರ ಇದು, ಇದಕ್ಕೆ ಮುಖ ಮಾಡಿ ಎಲ್ಲ ಕೂತ್ಕೋಬೇಕು. ಫಸ್ಟು ಅನಾಮಿಕಾಳು ಪರ್ಣಿಕಾಳ ಎಡಭಾಗಕ್ಕಿದ್ದಾಳೆ. ಅನಾಮಿಕಾ, ಸೊ ಈ ಪರ್ಣಿಕನ ಇಲ್ಲಿ ತಗೊಂಡ್ರೆ ವೃತ್ತಕ್ಕೆ ಮುಖ ಮಾಡಿ ಕುಂತಾಳೆ. ಸೊ ಇವಳ ಎಡಭಾಗ, ಪರ್ಣಿಕಕ್ಕೆ ಇದು ಬಲಭಾಗ, ಇದು ಎಡಭಾಗ. ವೃತ್ತಕ್ಕೆ ಮುಖ ಮಾಡಿ ಕುಂತಾಗ ಪರ್ಣಿಕಾಳ ಎಡಭಾಗಕ್ಕೆ ಅನಾಮಿಕಾ ಇದ್ದಾಳೆ. ಸೊ ಪರ್ಣಿಕಾಳ ಎಡಭಾಗಕ್ಕೆ ಅನಾಮಿಕನ ಗುರುತು ಮಾಡಿದೆ. ಎರಡನೇ ಕಂಡೀಷನ್ ಏನಿದೆ? ಮಹಿಮಾಳು ಅನಾಮಿಕಾ ಮತ್ತು ನೆಲ್ವಿನ್ನರ ಮಧ್ಯದಲ್ಲಿದ್ದಾಳೆ. ಮಹಿಮಾ ಇವಳು ಅನಾಮಿಕಾ ಮತ್ತು ನೆಲ್ವಿನ್ ಇವರ ಮಧ್ಯೆ. ಸೊ ಅನಾಮಿಕಾ ಆಲ್ರೆಡಿ ಇಲ್ಲಿದ್ದಾಳೆ. ಸೊ ಮಹಿಮನ ಇಲ್ಲಿ ಬರ್ಕೊಂಡ್ರೆ ಈ ಕಡೆ ನೆಲ್ವಿನ್ ಬರ್ಕೋಬೋದು. ಮಹಿಮಾ ಅನಾಮಿಕಾ ಮತ್ತು ನೆಲ್ವಿನ್ ಮಧ್ಯೆ ಇದ್ದಾಳೆ, ಹಾಗಾಗಿ ಮಹಿಮಾ ಇಲ್ಲಿ. ಮೂರನೇದು, ರಹೀಂ ಎಂಬುವರು ಪರ್ಣಿಕ್ ಮತ್ತು ಶಂಕರ್ ಮಧ್ಯದಲ್ಲಿದ್ದಾರೆ. ರಹೀಂ ಇದ್ದಾರೆ ಎಲ್ಲಿ? ಪರ್ಣಿಕಾ ಮತ್ತು ಶಂಕರ್ ಮಧ್ಯದಲ್ಲಿ. ಸೊ ಪರ್ಣಿಕಾ ಆಲ್ರೆಡಿ ಇಲ್ಲಿದ್ದಾಳೆ. ರಹೀಮು ಶಂಕರ್ ಮಧ್ಯೆ ಬರಬೇಕು. ಪರ್ಣಿಕಾ ಮತ್ತು ಶಂಕರ್ ಮಧ್ಯೆ ರಹೀಂ ಬರಬೇಕು. ಹಾಗಾಗಿ ನೆಲ್ವಿನ್ ಪಕ್ಕ ಶಂಕರ್ ಇಲ್ಲಿ ಬರೆದ್ರೆ ಪರ್ಣಿಕಾ ಮತ್ತು ಶಂಕರ್ ನಡುವೆ ರಹೀಂ ಬರ್ತಾನೆ. ಸೊ ಈ ಡಯಾಗ್ರಾಮ್ ಹಾಕಂದರೆ ಈಗ ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರನ ಬರಿಬೋದು. ಡಯಾಗ್ರಾಮ್ ನೋಡ್ಕೊಂಡು ಫಸ್ಟ್ ಕ್ವಶನ್ ಏನಿದೆ ನೋಡೋಣ. 67ನೇ ಪ್ರಶ್ನೆ, ನೆಲ್ವಿನ್ನ ಎಡಭಾಗಕ್ಕೆ ಕುಳಿತಿರುವವರು ಯಾರು? ಆಪ್ಷನ್ ಬಿ ಶಂಕರ್ ಸರಿಯಾದ ಉತ್ತರ. ಚಿತ್ರ ನೋಡೋಣ. ನೋಡಿ, ನೆಲ್ವಿನ್, ಇವನ ಬಲಭಾಗ ಮಹಿಮಾ, ಎಡಭಾಗ ಶಂಕರ್. ಕ್ವಶನ್ ಏನಿದೆ? ನೆಲ್ವಿನ್ನ ಎಡಭಾಗ ಯಾರಿದ್ದಾರೆ? ಸೊ ನೆಲ್ವಿನ್ನ ಎಡಭಾಗ ಕುಂತಿರೋರು ಶಂಕರ್. ಸೊ 67ಕ್ಕೆ ಆಪ್ಷನ್ ಬಿ ಶಂಕರ್ ಸರಿಯಾದ ಉತ್ತರ. 68ನೇ ಪ್ರಶ್ನೆ, ಪರ್ಣಿಕಾಳು ಕುಳಿತಿರುವುದು ಶಂಕರ್ಗೆ ಅಭಿಮುಖವಾಗಿ, ನೆಲ್ವಿನ್ನ ಬಲಭಾಗಕ್ಕೆ, ಅನಾಮಿಕಾ ಮತ್ತು ನೆಲ್ವಿನ್ನರ ಮಧ್ಯದಲ್ಲಿ, ರಹೀಂ ಮತ್ತು ಅನಾಮಿಕರ ಮಧ್ಯದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ರಹೀಂ ಮತ್ತು ಅನಾಮಿಕರ ಮಧ್ಯದಲ್ಲಿ. ಚಿತ್ರ ನೋಡೋಣ. ಫಸ್ಟ್ ಆಪ್ಷನ್ ಇದೆ ಪರ್ಣಿಕಾ ಎಲ್ಲಿ ಕುಂತಾಳೆ ಅಂತ, ಶಂಕರ್ಗೆ ಅಭಿಮುಖ ಇಲ್ಲ. ಶಂಕರ್ಗೆ ಅಭಿಮುಖ ಇಲ್ಲ, ನೆಲ್ವಿನ್ ಇದ್ದಾನೆ. ಪರ್ಣಿಕಗಳ ಅಭಿಮುಖ ನೆಲ್ವಿನ್ ಇದ್ದಾಳೆ, ಹಾಗಾಗಿ ಆಪ್ಷನ್ ಎ ಬರಲ್ಲ. ಆಪ್ಷನ್ ಬಿ, ನೆಲ್ವಿನ್ನ ಬಲಭಾಗಕ್ಕೆ ಮಹಿಮಾ ಇದ್ದಾಳೆ, ಹಾಗಾಗಿ ಆಪ್ಷನ್ ಬಿನೂ ಬರಲ್ಲ. ಆಪ್ಷನ್ ಸಿ, ಅನಾಮಿಕಾ ಮತ್ತು ನೆಲ್ವಿನ್ನರ ಮಧ್ಯೆ ಮಹಿಮಾ ಇದ್ದಾಳೆ, ಪರ್ಣಿಕಾ ಬರಲ್ಲ, ಹಾಗಾಗಿ ಆಪ್ಷನ್ ಸಿ ಬರಲ್ಲ. ಆಪ್ಷನ್ ಡಿ, ರಹೀಂ ಮತ್ತು ಅನಾಮಿಕರ ಮಧ್ಯೆ ಪರ್ಣಿಕಾ ಇದ್ದಾಳೆ,
ರಹೀಮ್ ಮತ್ತು ಅನಾಮಿಕರ ಮಧ್ಯೆ ಪರಿಣಿಕತೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 67ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 68ನೇ ಪ್ರಶ್ನೆ ಬರೋಣ. 68ಕ್ಕೆ ಆಪ್ಷನ್ ಡಿ. ಈಗ 69ನೇ ಪ್ರಶ್ನೆ ಬರೋಣ. 69ನೇ ಪ್ರಶ್ನೆ, ಮಹಿಮಾಗೆ ಅಭಿಮುಖವಾಗಿ ಕುಳಿತಿರುವವರು ಯಾರು? ಆಪ್ಷನ್ ಎ ರಹೀಮ್ ಸರಿಯಾದ ಉತ್ತರ. ಚಿತ್ರ ನೋಡ್ಬಿಡಿ ಗೊತ್ತಾಗುತ್ತೆ. ಸೊ ಮಹಿಮಾಗೆ ಅಭಿಮುಖ, ಸೊ ಮಹಿಮಾ, ಇವಳಿಗೆ ಆಪೋಸಿಟ್ ರಹೀಮ್, ಪರಿಣಿಕಾಗೆ ನೆಲ್ವಿನ್, ಶಂಕರಿಗೆ ಅನಾಮಿಕ. ಸೊ ಮಹಿಮಾಗೆ ಆಪೋಸಿಟ್ ಯಾರಿದ್ದಾರೆ? ರಹೀಮ್. ಸೊ ಆನ್ಸರ್ ಏನು? 69ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಸೂಚನೆಗಳು ಪ್ರಶ್ನೆಗಳು 70ರಿಂದ 72 3 ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದದ ಹಾಳೆಯನ್ನು ಮಡಿಚಿ ರಂಧ್ರ ಮಾಡಿರುವುದನ್ನು ಮತ್ತು ಕತ್ತರಿಸಿದ ಭಾಗವನ್ನು, ಛಾಯಗೊಳಿಸಿದ ಭಾಗ, ಕತ್ತರಿಸಿದ ಭಾಗ ಚಿತ್ರಗಳ ಮೂಲಕ ತೋರಿಸಿದೆ. ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಕೊಟ್ಟಿರುವ 4 ಆಯ್ಕೆಗಳಿಂದ ಆರಿಸಿ. ಸೊ ಫಸ್ಟ್ ಚಿತ್ರಕ್ಕೆ ಬರೋಣ. ಸೊ ಫಸ್ಟ್ ಪೇಪರ್ ಹೀಗಿದೆ, ಡಾಟೆಡ್ ಲೈನ್ ಇಲ್ಲಿಗೆ ಫೋಲ್ಡ್ ಮಾಡ್ತಾರೆ. ಫಸ್ಟ್ ಫೋಲ್ಡ್, ಸೆಕೆಂಡ್ ಫೋಲ್ಡ್. ಸೊ ಚಿತ್ರ ಈ ರೀತಿ ಫೋಲ್ಡ್ ಆಯಿತು. ಇದು ಥರ್ಡ್ ಫೋಲ್ಡ್, ಮತ್ತು ಕೆಳಗೆ ಹಿಂಗೆ ತೋರಿಸಿದ್ರೆ ಮೇಲಿಂದ ಕೆಳಗೆ ಫೋಲ್ಡ್ ಮಾಡ್ತಾರೆ. ಸೊ ಫೋಲ್ಡ್ ಮಾಡಿದ ಮೇಲೆ ಇಲ್ಲಿ 2 ಸರ್ಕಲ್ನ ಕಟ್ ಮಾಡ್ತಾರೆ, ಸಣ್ಣದ 2 ಸರ್ಕಲ್ಲು. ಇಲ್ಲಿ ಛಾಯಗೊಳಿಸಿದ ಭಾಗನ ಕತ್ತರಿಸ್ತಾರೆ. ಇಲ್ಲಿ 2 ರಂಧ್ರ ಮಾಡಿದ್ದಾರೆ, ಇದು ಛಾಯಗೊಳಿಸಿದ ಭಾಗ ಕಟ್ ಮಾಡಿದ್ದಾರೆ. ಸೊ ಕಟ್ ಮಾಡಿದ್ದಾರೆ ಅಂದರೆ, ಸೊ ಇದು ಕಟ್ ಮಾಡಿದ ಭಾಗ ಒಂದು ಈ ರೀತಿ ಇತ್ತು ಅಂದರೆ ಮೇಲೆ ಹೋದರೆ ಇನ್ನೊಂದಿರುತ್ತೆ, 2 ಆಗುತ್ತೆ. ಸೊ ಈ ಕಡೆ 2, ಈ ಕಡೆ 2, 6 ಈ ರೀತಿ 6 ಬರಬೇಕು ಕಟ್ ಮಾಡಿದ್ದು. ಮೇಲೆ 3, ಕೆಳಗೆ 3, 6 ಕಟ್ ಮಾಡಿದ ಭಾಗ ಬರಬೇಕು. ಸೊ ಒಂದು ಭಾಗದಲ್ಲಿ ಎರಡು ಸರ್ಕಲ್ ಇದೆ, 2 ಸರ್ಕಲ್ ಮೇಲೆ ಬರುತ್ತೆ, 4 ಸರ್ಕಲ್ ಬರಬೇಕು. ಒಂದು ಭಾಗದಲ್ಲಿ 4 ಸರ್ಕಲ್ ಅಂದರೆ 1, 2, 3 ಭಾಗ, 4 ಮೂರಲಿ 12 ಸರ್ಕಲ್ ಬರಬೇಕು. 12 ಸರ್ಕಲ್ ಎಲ್ಲಿ ಬರುತ್ತೆ ಅಂತ ಚಿತ್ರದಲ್ಲಿ ನೋಡೋಣ. ಸೊ ಇದರಲ್ಲಿ 8 ಸರ್ಕಲ್ ಇದೆ, 2, 4, 6, 8. ಎ ಉತ್ತರ ಅಲ್ಲ. ಇದರಲ್ಲಿ 2, 4, 6 ಸರ್ಕಲ್ ಇದೆ, ಡಿನೂ ಉತ್ತರ ಅಲ್ಲ. ಎ ಮತ್ತು ಡಿ ಉತ್ತರ ಅಲ್ಲ. ಸಿ ಮತ್ತು ಬಿಯಲ್ಲಿ ಉತ್ತರ ಇದೆ. ಯಾವುದು ಅಂತ ನೋಡೋಣ. 12 ಸರ್ಕಲ್, 2, 4, 6, 8, 10, 12. 2, 4, 6, 8, 10, 12 ಸರ್ಕಲ್ ಬಂದಿದೆ. ಆದರೆ ಇಲ್ಲಿ ಕಟ್ಟಾದ ಭಾಗ, ಸೊ ಇಲ್ಲಿ ಮೇಲೇನೂ ಕಟ್ಟಾಗಿರುತ್ತೆ, ಕೆಳಗೇನೂ ಕಟ್ಟಾಗಿರುತ್ತೆ, ಹಂಗೆ 3 ಪೇಪರ್ಗೂ ಕಟ್ಟಾಗಿರುತ್ತೆ. ಸೊ ಇಲ್ಲಿ ಒಂದು ಸೈಡ್ ಮಾತ್ರ ಕಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸಿ ಬರಲ್ಲ, ಬಿ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ 70ಕ್ಕೆ. ಸೊ 71 ಟ್ರಯಾಂಗಲ್ ಇದೆ. ಫಸ್ಟ್ ಫೋಲ್ಡು ಈ ಕಡೆ, ಸೆಕೆಂಡ್ ಫೋಲ್ಡ್ ಈ ಕಡೆ, ಥರ್ಡ್ ಫೋಲ್ಡ್ ಈ ಕಡೆ. ಸೊ ಮಧ್ಯಕ್ಕೆ ಒಂದು ಸರ್ಕಲ್ ಹಾಕಿದ್ದಾರೆ. ಇಲ್ಲಿ ಒಂದು ಟ್ರಯಾಂಗಲ್ ಕಟ್ ಮಾಡಿದ್ದಾರೆ, ಇಲ್ಲಿ ಸೈಡ್ ಎಡ್ಜಿಗೆ ಒಂದು ಟ್ರಯಾಂಗಲ್ ಕಟ್ ಮಾಡಿದ್ದಾರೆ. ಸೊ ಇಲ್ಲಿ ಶೇಡೆಡ್ ಭಾಗದಲ್ಲಿ ಕಟ್ ಮಾಡಿದ್ದಾರೆ ಅಂತ. ಸೊ ಸರ್ಕಲ್ ಹಾಕಿರೋದ್ರಿಂದ ಮಧ್ಯಕ್ಕೆ ಒಂದು ಸರ್ಕಲ್ ಇರುತ್ತೆ, ಮೇಲೆ ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ 4 ಸರ್ಕಲ್ ಬರಬೇಕು. ಓಪನ್ ಮಾಡಿದರೆ 4 ಸರ್ಕಲ್ ಬರಬೇಕು. ಇವು 4 ಟ್ರಯಾಂಗಲ್ ಬರಬೇಕು. ಟ್ರಯಾಂಗಲ್ 4 ಬರಬೇಕು. ಇದ್ರ ಜೊತೆಗೆ ಒಂದು ವಜ್ರಾಕೃತಿ ಬರುತ್ತೆ. ಯಾಕೆಂದರೆ ಇಲ್ಲಿ ಒಂದ್ರ ಮೇಲೆ ಒಂದು ತ್ರಿಭುಜ ಆಗಿರೋದ್ರಿಂದ ಒಂದು ವಜ್ರಾಕೃತಿ ಚಿತ್ರ ಬರಬೇಕು. ಯಾವುದ್ರಲ್ಲಿ ಬರುತ್ತೆ ಅಂತ ನೋಡೋಣ. 4 ಟ್ರಯಾಂಗಲ್ಲು, 4 ಸರ್ಕಲ್ಲು, ಒಂದು ವಜ್ರಾಕೃತಿ ಇರಬೇಕು. ಸೊ ಇಲ್ಲಿ 3 ಟ್ರಯಾಂಗಲ್ ಇದೆ, ಇದು ಅಲ್ಲ, ಬಿಟ್ಬಿಡಿ. ಇಲ್ಲಿ 3 ಟ್ರಯಾಂಗಲ್ ಇದೆ, ಇದನ್ನು ಬಿಟ್ಬಿಡಿ. ಸೊ ಇಲ್ಲಿ 1, 2, 3, 4 ಟ್ರಯಾಂಗಲ್ ಇದೆ. ಇಲ್ಲಿ 1, 2, 3, 4 ಟ್ರಯಾಂಗಲ್ ಇದೆ. 2 ಕಡೆ 4 ಟ್ರಯಾಂಗಲ್ ಇದೆ. 1, 2, 3, 4 ಸರ್ಕಲ್ ಇದೆ. 1, 2, 3, 4 ಸರ್ಕಲ್ ಇದೆ. 4 ಟ್ರಯಾಂಗಲು, 4 ಸರ್ಕಲ್ ಇದೆ. ಒಂದು ನಮಗೆ ಏನು ಬರಬೇಕಪ್ಪ ಅಂದರೆ ವಜ್ರಾಕೃತಿ ಬರಬೇಕು. ಇಲ್ಲಿ ವಜ್ರಾಕೃತಿ 1 ಬಂದಿದೆ, ಇಲ್ಲಿ ವಜ್ರಾಕೃತಿ ಇಲ್ಲ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ 71ಕ್ಕೆ. ನಿಮಗೆ ಡೌಟ್ ಬಂದರೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಿ ನೋಡಿ, ಆನ್ಸರ್ ಸಿಕ್ಬಿಡುತ್ತೆ. 72ನೇ ಪ್ರಶ್ನೆ. ಸೊ ಷಡ್ಭುಜಾಕೃತಿ ಇದೆ. ಸೊ ಫಸ್ಟ್ ಫೋಲ್ಡು, ಸೆಕೆಂಡ್ ಫೋಲ್ಡು, ಥರ್ಡ್ ಫೋಲ್ಡು. ಸೊ 1, 2, 3 ಸರ್ಕಲ್ ರಂಧ್ರ ಮಾಡಿದೆ. ಇಲ್ಲಿ ಈ ಶೇಪಲ್ಲಿ ಕಟ್ ಮಾಡಿದೆ. ಸೊ ಓಪನ್ ಮಾಡಿದಾಗ ಎಷ್ಟು ಬರಬೇಕು ಅಂತ. ಸೊ 1, 2, 3 ಡಾಟ್ ಹಿಂಗೆ ಓಪನ್ ಮಾಡಿದ್ರೆ ಈ ಕಡೆ 3, 6 ಡಾಟ್ ಆಗಬೇಕು ಇಲ್ಲಿ. ಸೊ 6 ಡಾಟ್ ಆಗಬೇಕು ಅಂದರೆ ಇಲ್ಲಿ ಮೇಲೆ ಫೋಲ್ಡ್ ಮಾಡಿರ್ತೀವಲ್ಲ, ಹೀಗೆ ಫೋಲ್ಡ್ ಮಾಡಿ ಮತ್ತೆ ಹಿಂಗೆ ಫೋಲ್ಡ್ ಮಾಡಿರ್ತೀವಿ. ಹಾಗಾಗಿ ಇಲ್ಲಿ 2 ಡಾಟ್ ಬರುತ್ತೆ, ಕೆಳಗೆ 2 ಡಾಟ್ ಬರುತ್ತೆ. 6 ಜೊತೆಗೆ ಇಲ್ಲೆರಡು, ಅಲ್ಲೆರಡು, ಎಷ್ಟಾಯ್ತು? 8, 10 ಡಾಟ್ ಆಗಬೇಕು. 10 ಡಾಟ್ ಜೊತೆಗೆ ಇಲ್ಲಿ ಕಟ್ ಮಾಡಿರೋ ಶೇಪ್ ಕೆಳಗೆ ಬರಲ್ಲ, ಮೇಲಷ್ಟೇ. ಸೊ ಇದು ಓಪನ್ ಮಾಡೋದ್ರಿಂದ
ಇದು ನಮಗೆ ಸ್ಕ್ವಯರ್ ಅಥವಾ ವಜ್ರಾಕೃತಿ ಶೇಪಲ್ಲಿ ಬರಬೇಕು. ಸೊ ಎಲ್ಲಿಷ್ಟು ಬರಬೇಕಪ್ಪ ಅಂದರೆ 2 ಬರಬೇಕಿದು. 10 ಸರ್ಕಲ್ಲು 2 ವಜ್ರಾಕೃತಿ ಬರಬೇಕು. ಯಾವುದ್ರಲ್ಲಿ ಬರುತ್ತೆ ನೋಡೋಣ. ABCDಯಲ್ಲಿ 4 ಕಡೆ 8 ಮತ್ತು 10 ಇದೆ. ವಜ್ರಾಕೃತಿ ಇಲ್ಲ, ಇಲ್ಲಿ 10 ಇಲ್ಲ, ಸರ್ಕಲ್ ಬಿಟ್ಬಿಡಿ. ಇಲ್ಲಿ 10 ಇದೆ, ಇಲ್ಲಿ 10 ಇದೆ ಸರ್ಕಲ್, ಆದರೆ ಟ್ರಯಾಂಗಲ್ ಶೇಪ್ ಇದೆ. ಇಲ್ಲಿ ಕೆಳಗೆ ಬರೋಲ್ಲ, ಆ್ಯಕ್ಚುಲಿ ಕೆಳಗೆ ಕಟ್ ಮಾಡಿಲ್ಲ, ಸೊ ಮೇಲಷ್ಟೇ ಕಟ್ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಬರುತ್ತೆ. 72ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸೂಚನೆಗಳು ಪ್ರಶ್ನೆಗಳು 73ರಿಂದ 75. ಸ್ತಂಭ 1ರಲ್ಲಿರುವ ಪದಗಳಿಗೆ ಸ್ತಂಭ 2ರಲ್ಲಿ ಗುಪ್ತಾಕ್ಷರಗಳನ್ನು ಅನುಕ್ರಮದಲ್ಲಿ ಇರದಿರಬಹುದು ಕೊಡಲಾಗಿದೆ. ಅವುಗಳನ್ನು ಆಧರಿಸಿ ಕೊಡಲಾದ ಪದಗಳಿಗೆ ಸಂಕೇತ ಕಂಡುಹಿಡಿಯಿರಿ. ಸ್ತಂಭ 1, ಸ್ತಂಭ 2. ಸ್ತಂಭ 1 ಪಾನ್ 459, ನಿಬ್ 746, BET 368, TIP 785. ಸೊ ಇಲ್ಲಿ ಹೇಗೆ ಬಂತು? ಫಸ್ಟ್ ನಾವು ಕೋಡಿಂಗ್ ನಂಬರ್ಸ್ನ ತಿಳ್ಕೊಬೇಕು. ಯಾವ ಅಕ್ಷರಕ್ಕೆ ಯಾವ ನಂಬರ್ ಅಂತ ತಿಳ್ಕೊಂಡ್ರೆ 3 ಪ್ರಶ್ನೆಗೆ ಉತ್ತರ ಬರಿಬೋದು. ಉತ್ತರ ನೋಡ್ಬೇಡ ಫಸ್ಟ್. 73 ಬ್ಯಾಟ್ ಪದದ ಸಂಕೇತ 698 ಬರುತ್ತೆ. ಆಪ್ಷನ್ ಸಿ 73ಕ್ಕೆ. 74 NEAT ನೀಟ್, ಇದಕ್ಕೆ ಸಂಕೇತ ಆಪ್ಷನ್ ಬಿ 4398 ಬರುತ್ತೆ. 75ಕ್ಕೆ PAINT ಪೇಂಟ್ ಪದದ ಸಂಕೇತಕ್ಕೆ ಆಪ್ಷನ್ ಎ 59748 ಬರುತ್ತೆ. ಸೊ ಈ 3 ಪ್ರಶ್ನೆಗೆ ಕೋಡ್ನ ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತ ನೋಡೋಣ. ಉತ್ತರವನ್ನು ಗಮನಿಸಿ. ನೋಡಿ, PAN ಪಾನ್ಗೆ 459 ನಂಬರ್ ಇದೆ, NIB ನಿಬ್ಗೆ 746 ಇದೆ. ಸೊ ಇವೆರಡರಲ್ಲಿ ಯಾವ ನಂಬರ್ ಸೇಮ್ ಇದೆ, ಯಾವ ಅಕ್ಷರ ಸೇಮ್ ಇದೆ? NN ಸರ್ಕಲ್ ಹಾಕಿದೆ ನೋಡಿ. PAN NIB NN ಸೇಮ್ ಇದೆ. ಇಲ್ಲಿ ಯಾವ ನಂಬರ್ ಸೇಮ್ ಇದೆ? 456 746 44 ಸೇಮ್ ಇದೆ. ಅಂದರೆ NNಗೆ 44, ಅಂದರೆ Nನ ಕೋಡು 4 ಸಿಕ್ತು ಅಂತ. Nಗೆ 4 ಕೋಡ್ 1 ಸಿಕ್ತು. ಈಗ ಇವೆರಡು ನಂಬರ್ ನೋಡೋಣ. ನಿಬ್ಬು ಮತ್ತು BET ಬೆಟ್ ಇದರಲ್ಲಿ ನೋಡೋಣ. BB ಸೇಮ್ ಇದೆ. 746 369 368ಅಲ್ಲಿ 66 ಸೇಮ್ ಇದೆ. ಅಂದರೆ ನಾನು ಇಲ್ಲಿ ಬಿಗೆ ಸ್ಕ್ವಯರ್ ಹಾಕಿದ್ದೀನಿ, ಇಲ್ಲಿ 6ಗೆ ಸ್ಕ್ವಯರ್ ಹಾಕಿದ್ದೀನಿ. ಅಂದರೆ ಬಿಗೆ ಕೋಡು 6, ಬಿಗೆ ಸಿಕ್ತು 6. ನೆಕ್ಸ್ಟ್ ಬೆಟ್ಟು ಮತ್ತು ಟಿಪ್ TIP ಟಿಪ್, ಇಲ್ಲಿ TT ಸೇಮ್ ಇದೆ, ಟ್ರಯಾಂಗಲ್ ಹಾಕಿದ್ದೀನಿ. ಇಲ್ಲಿ ಯಾವ ನಂಬರ್ ಸೇಮ್ ಇದೆ? 8 ಇದೆ, ಟ್ರಯಾಂಗಲ್ ಹಾಕಿದ್ದೀನಿ. ಹಾಗಾದರೆ ಟಿಗೆ ಕೋಡು 8, ಟಿಗೆ ಕೋಡು 8. ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಹಾಕಿದ್ದೀನಿ, PAN ರೆಕ್ಟ್ಯಾಂಗಲ್ಲು. ಇಲ್ಲಿ TIP ಪಿ, ಇಲ್ಲಿ ಪಿಗೆ ರೆಕ್ಟ್ಯಾಂಗಲ್ ಹಾಕಿದ್ದೀನಿ. PP ಸೇಮ್ ಇದೆ. ಇಲ್ಲಿ 459 785, ಇಲ್ಲಿ 55 ಸೇಮ್ ಇದೆ. ರೆಕ್ಟ್ಯಾಂಗಲ್ ಎಲ್ಲಿ ಹಾಕಿದ್ದೀನಿ 55. ಇಲ್ಲಿ ಪಿಗೆ ರೆಕ್ಟ್ಯಾಂಗಲ್ಲು, 5ಗೆ ರೆಕ್ಟ್ಯಾಂಗಲ್ ಹಾಕಿದರೆ P = 5 ಆಯಿತು. ಅಂದರೆ P = 5 ಸಿಕ್ತು, N = 4 ಆಯಿತು. ಇಲ್ಲೇನು ಉಳಿತಾಕಾದ್ರೆ A = 9 ಉಳಿತು, A ಸಿಕ್ಬಿಡ್ತು. ಈಗ N ಸಿಕ್ಕಿದೆ, B ಸಿಕ್ಕಿದೆ. B = 6, N = 4 ಆದರೆ I = 7. ಇಮಿಡಿಯೇಟ್ಲಿ I = 7 ಸಿಕ್ತು. ನೆಕ್ಸ್ಟ್ B = 6 ಇದೆ, T = 8 ಇದೆ, E = 3. ರಿಮೈನಿಂಗ್ ಲೆಟರ್ ಆ್ಯಂಡ್ ನಂಬರ್ E = 3. ಸೊ ನೆಕ್ಸ್ಟ್ ಫೈನಲಿ I = 7 ಆಲ್ರೆಡಿ ಸಿಕ್ಕಿದೆ. ಸೊ ಈ ರೀತಿ ಕೋಡ್ನ ಬರ್ಕೊಂಡ್ಬಿಟ್ರೆ ಸುಲಭವಾಗಿ ಈಗ ಆನ್ಸರ್ನ ಬರೀಬೋದು. ನೋಡೋಣ. 73ಗೆ ಬ್ಯಾಟ್ ಇದೆ, BAT ಕೋಡ್ ಏನು ಬರುತ್ತೆ ಹಂಗಾರೆ ಬ್ಯಾಟಿಗೆ? B ಅಂದರೆ ನಂಬರ್ 6, A ಅಂದರೆ 9, T ಅಂದರೆ 8. 6 9 8 ಬಂದಿದೆಯಾ? ಆಪ್ಷನ್ ಸಿ 6 9 8. NEAT ನೀಟಿಗೆ ಕೋಡ್ ಏನು ಬರುತ್ತೆ? N ಅಂದರೆ ನಂಬರ್ ಎಷ್ಟು? 4, E ಅಂದರೆ 3, A ಅಂದರೆ 9, T ಅಂದರೆ 8. 4 3 9 8. ಸೊ 74ಕ್ಕೆ ಆಪ್ಷನ್ ಬಿ. 75ಕ್ಕೆ PAINT ಪೇಂಟ್. ಪಿಗೆ ಕೋಡ್ ಎಷ್ಟು? 5, ಎಗೆ 9, ಐಗೆ 7, ಎನ್ಗೆ 4, ಟಿಗೆ 8. ಸೊ 59748.
75ಕ್ಕೆ ಆಪ್ಷನ್ ಎ. ಸೊ ಈ ರೀತಿ ನೀವು ಕೋಡನ್ನು ಬರ್ಕೊಂಡ್ರೆ ಸುಲಭವಾಗಿ ಉತ್ತರವನ್ನು ಬರಿಬೋದು. ಈಸಿ ಇದೆ. ಸೊ ಕೋಡ್ ಬರೆಯೋದನ್ನ ಕಲ್ಕೋಬೇಕಷ್ಟೆ. ಸೂಚನೆಗಳು ಪ್ರಶ್ನೆಗಳು 76ರಿಂದ 78. ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದನ್ನು ಆರಿಸಿ ಕೆಳಗಿನ ಶ್ರೇಣಿಯನ್ನು ಪೂರ್ಣಗೊಳಿಸಿ. BCE DEI FGM HIQ. ಆನ್ಸರು ಆಪ್ಷನ್ ಬಿ JKU. ಹೇಗೆ ನೋಡೋಣ. ನೋಡಿ, ಬಿಯಿಂದ ಡಿಗೆ BCD +2, ಡಿಯಿಂದ +2F +2H +2J. ನೆಕ್ಸ್ಟ್ ಸಿಯಿಂದ +2E +2G +2I +2K. ಇಯಿಂದ ಐಗೆ +4, ಐಯಿಂದ ಎಮ್ಗೆ +4, ಎಮ್ಮಿಂದ ಕ್ಯೂಗೆ +4, ಕ್ಯೂವಿಂದ ಯುಗೆ +4. ಸೊ JKU ಆಪ್ಷನ್ ಬಿ. 70ಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. 77 AOC DRF GUI JXL. ಆನ್ಸರು ಆಪ್ಷನ್ ಡಿ MAO. ಹೇಗೆ ನೋಡಿ, ಎಯಿಂದ +3D, ಡಿಯಿಂದ +3G, ಜಿಯಿಂದ +3J, ಜೆಯಿಂದ +3M, ಓಯಿಂದ +3, +3, +3, ಎಕ್ಸಿಂದ +3A. ಆನ್ಸರ್ MAO ಇಸ್ ದ ಆನ್ಸರ್. ಸೊ 2 ಅಕ್ಷರ ಬರುತ್ತೆ ಎಮ್ಗೆ. ನೆಕ್ಸ್ಟ್ ಲೆಟರ್ ಮಾಡೋ ಅವಶ್ಯಕತೆ ಇಲ್ಲ. MAO ಇದೆ. ಆಪ್ಷನ್ ಡಿ MAO. 77ಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 78 BE, K, Q ಡ್ಯಾಶ್. ಆನ್ಸರ್ ಆಪ್ಷನ್ ಸಿ ಡಬ್ಲ್ಯೂ. ಹೆಂಗೆ ಬರುತ್ತೆ ಅಂದರೆ ಇದು ಫಸ್ಟ್ +3 ಇದೆ, ಆಮೇಲೆ +6 +6 +6. ಸೊ ಡಬ್ಲ್ಯೂ. ಆಪ್ಷನ್ ಸಿ ಡಬ್ಲ್ಯೂ ಇಸ್ ದ ಆನ್ಸರ್. ಸೊ 79ರಿಂದ 81. ಈ ಕೆಳಗೆ ಕೊಟ್ಟಿರುವ ಆಕೃತಿಗಳಲ್ಲಿ ಮೊದಲೆರಡು ಆಕೃತಿಗಳಿಗೆ ಒಂದು ಸಂಬಂಧವಿದೆ. ಇದೇ ಸಂಬಂಧ ನಂತರದ 2 ಆಕೃತಿಗಳಲ್ಲಿದ್ದು ಕೊಟ್ಟಿರುವ ಆಯ್ಕೆಗಳಿಂದ ಆ ಸರಿಯಾದ ಆಕೃತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಫಸ್ಟ್ 79ನೇ ಪ್ರಶ್ನೆಗೆ ಉತ್ತರ. ಸೊ ಒಂದು ಸರ್ಕಲ್ ಇದೆ, ಒಂದು ಲೈನ್ ಎಳೆದಿದ್ದಾರೆ. ಸೊ ಅದನ್ನು 90 ಡಿಗ್ರಿ ಪ್ರದಕ್ಷಿಣವಾಗಿ ತಿರುಗಿಸಿದ್ದಾರೆ ಸರ್ಕಲ್ಲು. ಸೇಮ್ ಅದಕ್ಕೆ ಆಪೋಸಿಟ್ ಒಂದು ಸರ್ಕಲ್ನ ಶೇಡ್ ಮಾಡಿದ್ದಾರೆ. ಸೊ ಇದೇ ರೀತಿ ಇದು ಮಾಡಬೇಕು. ಒಂದು ಟ್ರಯಾಂಗಲ್ ಇದೆ, ಅದಕ್ಕೆ ಒಂದು ಲೈನ್ ಇದೆ. ಇದನ್ನು ನಾವು 90 ಡಿಗ್ರಿ ಪ್ರದಕ್ಷಿಣವಾಗಿ ತಿರುಗಿಸಿದಾಗ ಸೊ ಟ್ರಯಾಂಗಲ್ಲು 90 ಡಿಗ್ರಿ ಹೀಗೆ ಬರುತ್ತೆ. ಅದಕ್ಕೆ ಆಪೋಸಿಟ್ ಭಾಗಕ್ಕೆ ಶೇಡ್ ಮಾಡಬೇಕು. ಸೊ ಈ ಡೈರೆಕ್ಷನಲ್ಲಿ ಬರುತ್ತೆ. ಸೊ ಇದನ್ನು 90 ಡಿಗ್ರಿ ತಿರುಗಿಸಿದ್ರೆ ಹಿಂಗೆ ಡೈರೆಕ್ಷನ್, ಈ ಕಡೆ ಡೈರೆಕ್ಷನ್ ಬರುತ್ತೆ. ಈ ಕಡೆ ಡೈರೆಕ್ಷನ್ ಯಾವುದಿದೆ? ಎ ಮತ್ತು ಬಿ ಇದೆ. ಸಿ ಮತ್ತು ಡಿ ಇಲ್ಲ. ಸಿ ಮತ್ತು ಡಿ ಬಿಡಿ. ಎ ಮತ್ತು ಬಿಗೆ ಮೇಲೆ ಇರೋದಕ್ಕೆ ಎಂಟಿ ಇರಬೇಕು, ಕೆಳಗೆ ಶೇಡ್ ಆಗಿರಬೇಕು. ಸೊ ಇಲ್ಲಿ ಮೇಲೆ ಶೇಡ್ ಆಗಿದೆ, ಕೆಳಗೆ ಎಂಟಿ ಇದೆ. ಹಾಗಾಗಿ ಬಿ ಈಸ್ ದ ರೈಟ್ ಆನ್ಸರ್. 79ಕ್ಕೆ ಬಿ ಸರಿಯಾದ ಉತ್ತರ. ಸೊ 80ನೇ ಪ್ರಶ್ನೆ ನೋಡೋಣ. ಈ ಚಿತ್ರನ ಈ ರೀತಿ ಬರ್ತಾರೆ. ಕೆನ ಕನ್ನಡಿ ಪ್ರತಿಬಿಂಬ ಅದರ ಬದಲು ಎಲ್, ಇದಷ್ಟೇ ರಿವರ್ಸ್ ಕನ್ನಡಿ ಪ್ರತಿಬಿಂಬ. ಫಸ್ಟ್ ಸರ್ಕಲ್ ಒಳಗೆ ಮುಗೀತು. ಸ್ಟಾರ್ ಇಲ್ಲಿರೋದು ಈ ಕಡೆ ಬಂದಿದೆ. ಓಕೆ. ಟ್ರಯಾಂಗಲ್ಲು ಮೇಲಿರೋದು ಕೆಳಗೆ ಬಂದಿದೆ. ಡಾಟ್ ಎಲ್ಲಿದೆ? ಅಲ್ಲೇ ಇದೆ. ಸೊ ಈ ಮೈನಸ್ಸು ಟಾಪಿಗೆ ಬಂದಿದೆ. ಅಷ್ಟನ್ನು ಅಬ್ಸರ್ವ್ ಮಾಡೋಣ. ಈ ಚಿತ್ರಕ್ಕೆ ಬಿ ಪಿ ಕನ್ನಡಿ ಪ್ರತಿಬಿಂಬದಲ್ಲಿ ಬಿ ಉಲ್ಟಾ ಬರಬೇಕು. ಬಿ ಸೀದಾ ಬಂದಿದೆ. ಇವೆರಡರಲ್ಲಿ ಉಲ್ಟಾ ಬಂದಿದೆ, ಸರಿ. ಬಿ ಮತ್ತು ಎ ಮತ್ತು ಬಿ ಉತ್ತರ ಅಲ್ಲ. ಸಿ ಮತ್ತು ಡಿ ಎಲ್ಲಿ ನೋಡೋಣ. ಬಿನ ಉಲ್ಟಾ ಇದೆ, ಪಿನ ಉಲ್ಟಾ ಇದೆ, ಎರಡು ಸರಿ. ಬಿ ಮತ್ತು ಪಿ. ನೆಕ್ಸ್ಟ್ ನೋಡೋಣ ಏನಾಗಿದೆ ಅಂತ. ಸ್ಟಾರ್ ಈ ಕಡೆ ಬಂದಿದೆ ಅಂದರೆ ಇದು ಸ್ಕ್ವಯರ್ ಈ ಕಡೆ ಬರಬೇಕು. ಸ್ಕ್ವಯರ್ ಇಲ್ಲಿದೆ, ರೈಟ್. ಇಲ್ಲಿ ಸ್ಕ್ವಯರ್ ಇಲ್ಲ. ಸೊ ಹಂಗಾಗಿ ಡಿ ಉತ್ತರ ಅಲ್ಲ. ಡೈರೆಕ್ಟಾಗಿ ನಾವು ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ 80ನೇ ಕ್ವಶನಿಗೆ, 80th ಕ್ವಶನ್. ಸೊ 81ನೇ ಪ್ರಶ್ನೆ. ಈ ಚಿತ್ರ ಹೀಗೆ ಬರೆದಿದ್ದಾರೆ. ಈ ಚಿತ್ರನ ಹೆಂಗೆ ಬರಿಬೇಕು ಅಂತ ನೋಡಿ. ಇವೆಲ್ಲವೂ ಒಂದು ಸೈಡ್ ಬಂದಿದ್ದಾವೆ, ಆದರೆ ಇಲ್ಲಿ ಒಂದು ಮತ್ತು ಒಂದು ಬೇರೆ ಬೇರೆ ಸೈಡ್ ಬಂದಿದೆ. ಇಲ್ಲಿ ಎಲ್ಲವೂ ಬೇರೆ ಬೇರೆ ಸೈಡ್ ಬಂದಿದೆ. ಇವೆಲ್ಲ ಡಯಾಗ್ರಾಮ್ ಒಂದು ಸೈಡ್ ಬರಬೇಕು. ಯಾವುದರಲ್ಲಿದೆ ಒಂದು ಸೈಡ್ ಅಂತ ನೋಡೋಣ. ಒಂದು ಸೈಡ್ ಈ ಕಡೆ ಬರಬೇಕು. ಸೊ ಇಲ್ಲಿರೋದು ಈ ಕಡೆ ಬಂದಿದೆ ಅಂದಮೇಲೆ ಇಲ್ಲಿರೋದು ಈ ಕಡೆ ಸೈಡ್ ಬರಬೇಕು. ಒಂದು ಸೈಡ್ ಯಾವ ಸೈಡ್ ಬಂದಿದೆ? ಸೊ ಇದರಲ್ಲಿದೆ. ಬಿದಲ್ಲಿಲ್ಲ, ಎದಲ್ಲಿಲ್ಲ, ಸಿದಲ್ಲಿದೆ. ಡಿ ಮತ್ತು ಸಿ ಯಲ್ಲಿ ಒಂದು ಸೈಡ್ ಇದೆ.
ಸೊ ಮತ್ತು ಡಿ ಮತ್ತು ಸಿ ಅಲ್ಲಿ ಒಂದು ಸೈಡ್ ಇದೆ ಅಂದರೆ ಡಿನ ಸಿನ ಉತ್ತರ. ಸೊ ಇದು ಬಾಣದ ಗುರುತು ಹಿಂಗಿದೆ, ಶೇಡ್ ಹಿಡಿದೆ, ಶೇಡ್ ಆಗಿರಬೇಕು, ಹಿಂಗೆ ಬಂದಿರಬೇಕು, ಶೇಡ್ ಆಗಿದೆ, ಬಟ್ ಇದು ಶೇಡ್ ಆಗಿಲ್ಲ, ಎಂಟಿ ಇದೆ. ಸೊ ಆನ್ಸರ್ ಡಿ, ಆಪ್ಷನ್ ಡಿ ರೈಟ್ ಆನ್ಸರ್. 82ನೇ ಪ್ರಶ್ನೆ, ನಾಳೆಯ 4ನೇ ದಿನ ಸೋಮವಾರವಾದರೆ ನಿನ್ನೆಯ ಹಿಂದಿನ ದಿನ ಯಾವುದು? ನಾಳೆಯ 4ನೇ ದಿನ ಸೋಮವಾರ ಆದರೆ ನಿನ್ನೆಯ ಹಿಂದಿನ ದಿನ ಯಾವುದು? ಆಪ್ಷನ್ ಡಿ ಸೋಮವಾರ ಸರಿಯಾದ ಉತ್ತರ. ಹೇಗೆ ನೋಡೋಣ. ಇಲ್ಲೊಂದು ಚಾರ್ಟ್ ಬರೆದಿದ್ದೀನಿ, ಅದ್ರ ಪ್ರಕಾರ ನಾಳೆಯ 4ನೇ ದಿನ, 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ. ನಾಳೆಯ 4ನೇ ದಿನ ಯಾವ ವಾರ? ಸೋಮವಾರ. ಆದರೆ ಅವ್ರು ಕೇಳಿರೋದೇನು? ನಿನ್ನೆಯ ಹಿಂದಿನ ದಿನ. ನಿನ್ನೆ ಅಂದರೆ ಇದು. ನಾಳೆಯ 4ನೇ ದಿನ, 1, 2, 3, 4ನೇ ದಿನ ಸೋಮವಾರವಾದರೆ, ನಾಳೆಯ 4ನೇ ದಿನ ಸೋಮವಾರವಾದರೆ ನಿನ್ನೆಯ ಹಿಂದಿನ ದಿನ. ನಾಳೆ ಆದರೆ ಇದು ಇಂದು, ಇವತ್ತು, ಇದರ ಹಿಂದೆ ಅಂದರೆ ನಿನ್ನೆಯ ಹಿಂದಿನ ದಿನ ಅಂದರೆ ಇದು. ರಿವರ್ಸ್ ಬರೋಣ ಈಗ. ನಾಳೆ 4ನೇ ದಿನ ಸೋಮವಾರದಿಂದ ರಿವರ್ಸ್ ಬರೋಣ. ಸೋಮವಾರ, ಅದರ ಹಿಂದಿನ ದಿನ ಭಾನುವಾರ, ಶನಿವಾರ, ಶುಕ್ರವಾರ, ಗುರುವಾರ ಬರುತ್ತೆ. ಇವತ್ತು ಬುಧವಾರ, ನಿನ್ನೆ ಮಂಗಳವಾರ, ಅದರ ಹಿಂದಿನ ದಿನ ಸೋಮವಾರ. ಸೊ ಆಪ್ಷನ್ ಡಿ ಸೋಮವಾರ ಸರಿಯಾದ ಉತ್ತರ. 83ನೇ ಪ್ರಶ್ನೆ, ರವಿಯು ಮಾರ್ಚ್ 10, 2012ರಂದು ಜನಿಸಿದನು. ಅದೇ ವರ್ಷ ಗಣರಾಜ್ಯೋತ್ಸವವನ್ನು ಭಾನುವಾರ ಆಚರಿಸಲಾಯಿತು. ರವಿಯು ಜನಿಸಿದ ದಿನ ಯಾವುದು? ಉತ್ತರ ಮಂಗಳವಾರ. ಆಪ್ಷನ್ ಎ. ಹೇಗೆ ನೋಡೋಣ. ಸೊ ಮಾರ್ಚ್ 10, 2012 ಯಾವ ದಿನ ಅಂತ ಕಂಡುಹಿಡಿಬೇಕು. ಸೊ ಜನವರಿ 26 ಅದೇ ವರ್ಷ ಗಣರಾಜ್ಯೋತ್ಸವ ಯಾವಾಗ ಬಂದಿತ್ತು? ಜನವರಿ 26, 2012ರಂದು ಗಣರಾಜ್ಯೋತ್ಸವ ಭಾನುವಾರ ಬಂದಿತ್ತು, ಜನವರಿ 26ಕ್ಕೆ. ಸೊ ಜನವರಿಯಲ್ಲಿ ಉಳಿದ ದಿನಗಳೆಷ್ಟು? 26 ಆದರೆ 31 ದಿನ ಜನವರಿಯಲ್ಲಿ, 27, 28, 29, 30, 35 ದಿನ ಉಳಿತು. ಸೊ ಫೆಬ್ರವರಿಯಲ್ಲಿ ಎಷ್ಟು ದಿನ ಇದ್ದಾವೆ? 29 ದಿನ. ಯಾಕೆ 29 ದಿನ ಅಂದರೆ 2012 ಅಧಿಕ ವರ್ಷ, ಹಾಗಾಗಿ 29 ದಿನ. ಹಾಗಾದರೆ ಮಾರ್ಚಲ್ಲಿ ಎಷ್ಟು ದಿನ? 10 ದಿನ ತಗೋಬೇಕು. 10 ದಿನ. ಒಟ್ಟು ದಿನಗಳು ಎಷ್ಟಾಯಿತು? 44 ದಿನಗಳಾಯಿತು. ಸೊ ಇಲ್ಲಿ 44 ದಿನಗಳನ್ನು 7ರಿಂದ ಭಾಗಿಸಿದ್ರೆ 7 6 42, 7 6 42, 6 ವಾರ ಆಗುತ್ತೆ, 2 ದಿನಗಳು ಆಗುತ್ತೆ. 6 ವಾರ 2 ದಿನ. ಸೊ 6ನೇ ವಾರದ ಕೊನೆಯ ದಿನ. ಸೊ ಇಲ್ಲಿ ಇದು ಭಾನುವಾರ ಆಗಿತ್ತು ಅಂದರೆ 6ನೇ ವಾರದ ಕೊನೆಯ ದಿನವೂ ಭಾನುವಾರ ಆಗಿರುತ್ತೆ. ಸೊ 6ನೇ ವಾರದ ಕೊನೆಯ ದಿನ. 7ನೇ ದಿನ ಮತ್ತು 8ನೇ ದಿನ. 7ನೇ ದಿನ ಸೋಮವಾರ, 8ನೇ ದಿನ ಮಂಗಳವಾರ. ಅಂದರೆ ಮಾರ್ಚ್ 10 ಯಾವ ವಾರ? ಮಂಗಳವಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 84ನೇ ಪ್ರಶ್ನೆ, ಇಂದು ಭಾನುವಾರವಾದರೆ ಇಂದಿನಿಂದ 408ನೇ ದಿನ ಯಾವ ವಾರ? ಉತ್ತರ ಮಂಗಳವಾರ. ಆಪ್ಷನ್ ಸಿ. ಹೆಂಗೆ ನೋಡಿ. ಇಂದು ಭಾನುವಾರವಾದರೆ ಇಂದಿನಿಂದ 408ನೇ ದಿನ. ಸೊ 408ನ್ನು 7ರಿಂದ ಭಾಗಿಸ್ಬೇಕು. 7 ಐದಲೆ 35, 5 ಉಳಿತು, 58 ಆಯಿತು. 7 ಎಂಟ್ಲೆ 56, ಇನ್ನು 2 ಉಳಿತು. 56 ಅಂದರೆ ಇನ್ನು 2 ಉಳಿತು. ಸೊ 58 × 7 ಗುಣಿಸಿದರೆ 406 ಬರುತ್ತೆ. 406ನೇ ದಿನ ಭಾನುವಾರ ಆಗಿರುತ್ತೆ. 7ರಿಂದ ಭಾಗಿಸಿದ್ರೆ 406ನೇ ದಿನ ಭಾನುವಾರ ಆಗಿರುತ್ತೆ. ಇವ್ರು ಕೇಳಿರೋದು 408ನೇ ದಿನ. 407ನೇ ದಿನ ಸೋಮವಾರ, 408ನೇ ದಿನ ಮಂಗಳವಾರ. ದಟ್ಸ್ ಆಲ್. ಸೊ 84ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸೂಚನೆಗಳು 85ರಿಂದ 87. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಯಲ್ಲಿರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿವೆ. ಈ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋಗಿರುವ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಇದೆ. ಸೊ 85ನೇ ಪ್ರಶ್ನೆ, 12, 18, 6, 4, 14, 49, 7, 2, 18, 6, 5 ಕ್ವಶನ್ ಮಾರ್ಕ್. ಸೊ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ 15 ಉತ್ತರ ಇದಕ್ಕೆ. ಹೇಗೆ ಬರುತ್ತೆ ನೋಡೋಣ. ಸೊ ಉತ್ತರ ನೋಡಿ. ಸೊ 12 6 72, 18 4 72. ಮೊದಲ ಸಂಖ್ಯೆ
ಮೂರನೇ ಸಂಖ್ಯೆ ಗುಣಿಸ್ಬೇಕು, ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಗುಣಿಸ್ಬೇಕು. 12 ಆರಲೆ 72, 18 ನಾಲ್ಕಲೆ 72, 14 ಏಳಲೆ 98, 49 ಎರಡಲೆ 98. ಸಿಮಿಲರ್ಲಿ ಅದೇ ರೀತಿ 18 ಐದಲೆ 90, ಎಷ್ಟಾರಲೆ 90, 15 ಆರಲೆ 90. ಸೊ 15ರಿಂದ 6ನ ಗುಣಿಸಿದ್ರೆ 90 ಬರುತ್ತೆ. ಸೊ ಈ ಡ್ಯಾಶಲ್ಲಿ 15 ಇರಬೇಕು. ಆಪ್ಷನ್ ಬಿ 15. 85ನೇ ಪ್ರಶ್ನೆಗೆ 15 ಸರಿಯಾದ ಉತ್ತರ. 86ನೇ ಪ್ರಶ್ನೆ. 100, 30, 121, 64 ವರ್ಗ ಸಂಖ್ಯೆಗಳಿದೆ. ಮಧ್ಯ 30 ಬಂದಿದೆ. 256, 196, 121 ಇಲ್ಲಿ ವರ್ಗ ಸಂಖ್ಯೆಗಳಿದೆ. ಮಧ್ಯೆ 22 ಬಂದಿದೆ. 144, 100, 81 ವರ್ಗ ಸಂಖ್ಯೆ ಇದೆ. ಮಧ್ಯೆ ಎಷ್ಟು ಬರಬೇಕು? ಆನ್ಸರ್ ಎಷ್ಟು? ಆಪ್ಷನ್ ಎ 18 ಬರಬೇಕು. ಹೇಗೆ ಬರುತ್ತೆ 18? ನೋಡೋಣ. ಸೂತ್ರ ನೋಡೋಣ. 100ನ್ನು 10 ಸ್ಕ್ವೇರ್ ಅಂತ ಬರಿಬೋದು. 121 11 ಸ್ಕ್ವೇರ್, 64 8 ಸ್ಕ್ವೇರ್. ಸೊ ಇಲ್ಲಿ 11 ಸ್ಕ್ವೇರ್ ಮತ್ತು 8 ಸ್ಕ್ವೇರ್. 11ರಲ್ಲಿ 8 ಹೋದರೆ ಎಷ್ಟು? 11ರಲ್ಲಿ 8 ಹೋದರೆ 3. ಸೊ 3ನ್ನು ಇಲ್ಲಿ 10 ಸ್ಕ್ವೇರ್ ಅಂದರೆ 10ರಿಂದ ಗುಣಿಸ್ಬೇಕು. 3 10 30. ಸೊ 11 ಸ್ಕ್ವೇರ್ ಅಂದರೆ 11, 8 ಸ್ಕ್ವೇರ್ ಅಂದರೆ 11 ಸ್ಕ್ವೇರ್ ಅಂದರೆ 121, 8 ಸ್ಕ್ವೇರ್ ಅಂದರೆ 64. ಸೊ ಇಲ್ಲಿ 11 ಮತ್ತು 8, 11ರಲ್ಲಿ 8ನ ಕಳಿಬೇಕು, 3 ಬರುತ್ತೆ. ಇಲ್ಲಿ 10 ತೊಗೋಬೇಕು, ಉಳಿಸ್ಬೇಕು. 10 3ಲೆ 30, ಉತ್ತರ ಮಧ್ಯದ 30 ಬಂತು. ಇಲ್ಲಿ ಸೇಮ್, ಇದು 11 ಸ್ಕ್ವೇರ್ 121, 16 ಸ್ಕ್ವೇರ್ 256, 14 ಸ್ಕ್ವೇರ್ 196. ಸೊ 16ರಲ್ಲಿ 14ನ್ನು ಕಳಿಬೇಕು. 14ರಲ್ಲಿ 14 ಕಳೆದ್ರೆ 2 ಬರುತ್ತೆ. ಸೊ 11ರಿಂದ ಗುಣಿಸ್ಬೇಕಿಲ್ಲಿ. 11 ಎರಡಲೆ 22. ಸೊ ಮಧ್ಯೆ 22 ಬರುತ್ತೆ. ಸೇಮ್ ಇಲ್ಲಿ ಅಷ್ಟೇ. ಏನು ಮಾಡಿದ್ದಾರೆ? 9 ಸ್ಕ್ವೇರ್ 81, 144 ಅಂದರೆ 12 ಸ್ಕ್ವೇರ್, 100 ಅಂದರೆ 10 ಸ್ಕ್ವೇರ್. ಸೊ 144 ಅಂದರೆ ಇಲ್ಲಿ 12, ಇಲ್ಲಿ 10, 12ರಲ್ಲಿ 10 ಹೋದರೆ 2, ಇಲ್ಲಿ 9 ಇದೆ, 9 ಎರಡಲೆ 18. ಸೊ ಇಲ್ಲಿ ಎಷ್ಟು ಬರುತ್ತೆ? 18 ಬರುತ್ತೆ. ಆಪ್ಷನ್ ಎ 18 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಇಲ್ಲಿ 87ರಲ್ಲಿ 8 4 7 12 6, 10 2 9 5, 5 ಬಂತು. 8 2 13 5 ಕ್ವಶನ್ ಮಾರ್ಕ್. ಇಲ್ಲಿ ಎಷ್ಟು ಬರುತ್ತೆ? ಸೊ 4 ಸಂಖ್ಯೆಗಳನ್ನು ಬಳಸ್ಕೊಂಡು ಮಧ್ಯ ಸಂಖ್ಯೆ ಬರಬೇಕು. ಇವು 4ನ್ನು ಬಳಸ್ಕೊಂಡು ಮಧ್ಯ ಸಂಖ್ಯೆ ಬರಬೇಕು. ಈ 4ನ್ನು ಬಳಸ್ಕೊಂಡು ಮಧ್ಯ ಸಂಖ್ಯೆ ಬರಬೇಕು. ಎಷ್ಟು ಬರುತ್ತೆ? 7 ಬರುತ್ತೆ. ಹೆಂಗೆ ಬರುತ್ತೆ 7? ಸೊ ನೋಡಿ, 12 ಮತ್ತು 6ನ ಗುಣಿಸ್ಬೇಕು. 12 ಇಂಟು 6 ಮೈನಸ್ ಮಾಡಿ 8 7 56 ಸ್ಕ್ವೇರ್ ರೂಟ್ ಹಾಕಬೇಕು. ಸೊ 12 ಇಂಟು 6 ಮೈನಸ್ 8 ಇಂಟು 7, 12 6 72, 8 7 56, 72ರಲ್ಲಿ 56 ಹೋದರೆ 16, ಸ್ಕ್ವೇರ್ ರೂಟ್ ಆಫ್ 16 ಅಂದರೆ 4. ಸೊ 1 ಬಂತು, 4 ಮಧ್ಯ ಸಂಖ್ಯೆ ಬಂತು. ಇಲ್ಲಿ 9 5 45 ಮೈನಸ್ 10 2 20, 45ರಲ್ಲಿ 20 ಕಳೆದರೆ 25, ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5, ಮಧ್ಯ ಸಂಖ್ಯೆ 5 ಬಂತು. ನೆಕ್ಸ್ಟ್ ಇಲ್ಲಿ ಅಷ್ಟೇ. 13 5 13 ಇಂಟು 5 ಮೈನಸ್ 8 ಇಂಟು 2, 13 ಇಲ್ಲಿ 65, 8 2 16, 65ರಲ್ಲಿ 16 ಹೋದರೆ 49, ರೂಟ್ 14 ಅಂದರೆ 7 ಇಲ್ಲಿ ಬರುತ್ತೆ. ಸೊ ಈ 87ಕ್ಕೆ ಉತ್ತರ ಆಪ್ಷನ್ ಸಿ 7. 88ನೇ ಪ್ರಶ್ನೆ. ಒಂದೇ ದಾಳದ 2 ವಿಭಿನ್ನ ಸ್ಥಿತಿಗಳನ್ನು ಕೆಳಗೆ ನೀಡಲಾಗಿದೆ. ವಿರುದ್ಧ ಮುಖಗಳಿರುವ ಸರಿಯಾದ ಜೋಡಿಯನ್ನು ಗುರುತಿಸಿ. ಒಂದೇ ದಾಳ, ಬೇರೆ ಬೇರೆ ಮುಖಗಳು ACD EFA ಯಾವುದು ಯಾವುದಕ್ಕೆ ಆಪೋಸಿಟ್ ಆಗಿರುತ್ತೆ ಅಂತ ಗುರ್ತು ಮಾಡಬೇಕು. ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ AB DE CF ಒಂದಕ್ಕೊಂದು ಆಪೋಸಿಟ್ ಆಗಿರುತ್ತೆ. ಆಪ್ಷನ್ ಎ. ಹೇಗೆ ಬರುತ್ತೆ ನೋಡೋಣ. 88ಕ್ಕೆ ಸೊ ACD ದಾಳ ಇದೆ, EAF ದಾಳ ಇದೆ. ಎರಡರಲ್ಲೂ ಸೇಮ್ ಇರತಕ್ಕಂಥ ಮುಖ ಎಗೆ ರೌಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಎಗೆ ಮುಖ ಮಾಡೋಣ, ರೌಂಡ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅವನ್ನ ಆಲ್ಫಾಬೆಟ್ ಬರ್ಕೋಬೇಕು. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆಲ್ಫಾಬೆಟ್ ಬರ್ಕೋಬೇಕು. ಫಸ್ಟು ನಾನು ಎ ಮಾರ್ಕ್ ಮಾಡಿದ್ದೀನಿ. ಎ ಆದಮೇಲೆ ಸಿ, ಆಮೇಲೆ ಡಿ, ಎ ಆದಮೇಲೆ ಸಿ, ಆಮೇಲೆ ಡಿನ ಬರ್ತೀನಿ. ಇಲ್ಲಿ ನಾನು ಎ ಬರ್ಕೊಂಡಿನಿ. ಎ ಆದಮೇಲೆ ಎಫ್, ಆಮೇಲೆ ಇ, ಎ ಆದಮೇಲೆ ಎಫ್, ಆಮೇಲೆ ಇ. ಸಿಗೆ ಎಫ್ ಅಪೋಸಿಟ್ ಆಗಿರುತ್ತೆ, ಡಿಗೆ ಇ ಅಪೋಸಿಟ್ ಆಗಿರುತ್ತೆ. ಇನ್ನು ಎಗೆ ಉಳಿದಿರೋದು ಯಾವುದು? ಬಿ. ಎಗೆ ಬಿ ಅಪೋಸಿಟ್ ಆಗಿರುತ್ತೆ. ಸೊ ಎ ಕಮ ಬಿ, ಸಿ ಕಮ ಎಫ್, ಡಿ ಕಮ ಇ. ಸೊ ಆನ್ಸರ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. 88ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಸೊ 89
89ಕ್ಕೆ ಈಸಿ ಇದೆ. ಈ ಕೆಳಗಿನ ಚಿತ್ರಕ್ಕೆ ಸರಿಹೊಂದುವ ದಾಳವನ್ನು ಗುರುತಿಸಿ. ಎ ಬಿ ಸಿ ಡಿ ಇ ಎಫ್. ಸೊ ಎ ಬಿ ಸಿ ಮತ್ತು ಡಿ ಇ ಎಫ್ ಈ ಕೆಳಗಿನ ಚಿತ್ರಕ್ಕೆ ಸರಿಹೊಂದುವ ದಾಳ. ಇಲ್ಲಿ ಎ ಬಿ ಡಿ ಇದೆ, ಎ ಬಿ ಡಿ. ಇಲ್ಲಿ ಇ ಬಿ ಎಫ್ ಇದೆ, ಇ ಬಿ ಎಫ್. ಇಲ್ಲಿ ಡಿ ಇ ಎಫ್ ಇದೆ, ಇಲ್ಲಿ ಸಿ ಎಫ್ ಎ ಇದೆ. ಅಂದರೆ ಎ ಬಿ ಸಿಗೆ ಡಿ ಇ ಎಫ್ ಆಪೋಸಿಟ್ ಆಗಿರುತ್ತೆ. ಅಂದರೆ ಸರಿಯಾಗಿರೋದು ಯಾವುದು? ಡಿ ಇ ಎಫ್ ಇರಬೇಕಿಲ್ಲಿ, ಡಿ ಇ ಎಫ್ ಇರಬೇಕಿಲ್ಲ, ಎ ಬಿ ಸಿ ಇರಬೇಕು. ಎ ಬಿ ಸಿ ಇಲ್ಲ, ಡಿ ಇ ಎಫ್ ಇದೆ. ಹಾಗಾಗಿ ಆಪ್ಷನ್ ಸಿ, 89ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, 90ನೇ ಪ್ರಶ್ನೆ. ಒಂದೇ ದಾಳದ 3 ವಿಭಿನ್ನ ಸ್ಥಿತಿಗಳನ್ನು ನೀಡಲಾಗಿದೆ. 2 ಚುಕ್ಕಿಗಳನ್ನು ಹೊಂದಿರುವ ಮುಖಕ್ಕೆ ವಿರುದ್ಧವಾದ ಮುಖ ಯಾವುದು? ಸೊ 1, 2, 3 ದಾಳ ಇದೆ. ಸೊ ಚುಕ್ಕಿ 2ಕ್ಕೆ ಆಪೋಸಿಟ್ ಇರತಕ್ಕಂಥ ಚುಕ್ಕಿ ಯಾವುದು ಅಂತ ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಯೋದು? ನಾನು ಈ ಚುಕ್ಕಿಗೆ ನಂಬರ್ನ ಕೊಟ್ಕೊಂಡು ಮಾಡ್ತೀನಿ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ಎ ಬಿ ಸಿ ಡಿಲಿ ಉತ್ತರ ಆಪ್ಷನ್ ಸಿ 6 ಬರುತ್ತೆ. ಉತ್ತರ ಹೇಗೆ ಅಂತ ನೋಡೋಣ. ಸೊ ಇಲ್ಲಿ 2, ಇಲ್ಲಿ 5, ಇಲ್ಲಿ 1 ಇದೆ, ಬರ್ಕೊಂಡಿನಿ. 2, 5, 1. ಇಲ್ಲಿ 1, 3, 6 ಇದೆ, 1, 3, 6 ಬರ್ತೀನಿ. ಇಲ್ಲಿ 3, 4, 2 ಇದೆ, 3, 4, 2 ಬರ್ತೀನಿ. ಸೊ ಯಾವುದು ಕಾಮನ್ ಆಗಿದೆ ನೋಡೋಣ. ನಮಗೆ ಬೇಕಾಗಿರೋದು 2ಕ್ಕೆ ಆಪೋಸಿಟ್ ಇರತಕ್ಕಂಥದ್ದು ಯಾವುದು ಅಂತೇಳಿ. ಸೊ ಇಲ್ಲಿ 2, 5, 1 ಇದೆ, ಇಲ್ಲಿ 2, 3, 4 ಇದೆ. ನಾನು 2ಅನ್ನು ಗುರುತು ಮಾಡ್ಕೊತೀನಿ, ಇಲ್ಲಿ 2ಅನ್ನು ಗುರುತು ಮಾಡ್ಕೊತೀನಿ. ಗುರುತು ಮಾಡ್ಕೊಂಡು 2ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರೀತೀನಿ ನಂಬರ್ಸ್ನ. ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರೀತೀನಿ. 2, 5, 1, 2, 5, 1. ಇಲ್ಲಿ 2, 3, 4, 2 ಆದಮೇಲೆ 3, 4, 2, 3, 4. 5ಕ್ಕೆ 3 ಆಪೋಸಿಟ್, 1ಕ್ಕೆ 4 ಆಪೋಸಿಟ್. 1, 3, 4 ಆಯಿತು, 5 ಆಯಿತು. 2ಕ್ಕೆ ನಂಬರ್ ಉಳಿದಿರೋದು ಯಾವುದು? 6. ಹಾಗಾದರೆ 6ಕ್ಕೆ 2ಕ್ಕೆ ಆಪೋಸಿಟ್ ಇರ್ತಕ್ಕಂಥ 2 ಚುಕ್ಕಿಗಳನ್ನು ಹೊಂದಿರುವ ಮುಖಕ್ಕೆ ವಿರುದ್ಧವಾದ ಮುಖ ಯಾವುದು? 6 ಚುಕ್ಕಿ ಇರತಕ್ಕಂಥ ಮುಖ. ಸೊ ಆಪ್ಷನ್ ಸಿ, 6 ಚುಕ್ಕಿರುವ ಮುಖ ಸರಿಯಾದ ಉತ್ತರ ಆಗಿದೆ. ಸೊ 90ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ನಿಗೆ ನಾನು ಉತ್ತರವನ್ನು ನೀಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.